ಬಸವಾದಿ ಪ್ರಮಥರನ್ನ, ಪರಮಾನಂದೇಶ್ವರರನ್ನ, ಮಲ್ಲಿಕಾರ್ಜುನ ಸ್ವಾಮಿಯನ್ನ ಮತ್ತು ಮಹಾಮಹಿಮ ಕಲಬುರಗಿಯ ಅಪ್ಪ ಶರಣ ಬಸವೇಶ್ವರರನ್ನ ಹೃನ್ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಪರಮಾನಂದೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದುಕೊಂಡು ಬರ್ತಾ ಇರುವಂತ ಈ ಒಂದು ಜ್ಞಾನ ಯಜ್ಞದ ವೇದಿಕೆಯ ಮೇಲೆ ಸುಮಧುರ ಕಂಠದ ಮೂಲಕ ಸಂಗೀತವನ್ನು ನೀಡ್ತಾ ಇರುವಂತ ಶ್ರೀ ಸೋಮನಾಥ್ ಯಾಳ್ಗಿ ಗವಾಯಿಗಳವರೇ, ಈ ಸಮಾರಂಭದಲ್ಲಿ ತಬಲಾ ಸಾಥನ್ನು ನೀಡ್ತಾ ಇರುವಂತ ಶ್ರೀ ಕನ್ನಯ್ಯ ಅವರೇ, ಈ ಪ್ರವಚನದ ಸಮಾರಂಭವನ್ನು ಬಹಳ ಶ್ರದ್ಧೆಯಿಂದ ನಡೆಸ್ಕೊಂಡು ಹೋಗ್ತಾ ಇರುವಂಥ ಪರಮಾನಂದೇಶ್ವರ ದೇವಸ್ಥಾನ ಸಮಿತಿಯ ಸರ್ವ ಸದಸ್ಯರೇ, ತಾಯಂದಿರೇ, ಶರಣರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಏ ಹುಡುಗರ, ಏ ಏ ಏನೇನು ಸುಮ್ ಕೂತ್ಕೋ. ಯಾರೋ ಮಾತಾಡ್ಬೇಡ್ರಿ, ಒಂದು ತಾಸು ಸುಮ್ಮನೆ ಇದ್ದು ಬಿಡ್ರಿ. ದಯವಿಟ್ಟು ನಿಮ್ಮ ಮಾತೆಲ್ಲ ನನ್ನ ಜೋಳಿಗೆಗೆ ಹಾಕ್ಬಿಡ್ರಿ. ಏನೂ ಕೊಡೋದು ಬೇಡ, ನೀವು ಜೋಳಿಗೆಗೆ ಮಾತು ಕೊಡ್ರಿ ಅಷ್ಟೆ. ಮಹಾತ್ಮರಾದಂಥ ಶರಣ ಬಸವೇಶ್ವರರ ಜೀವನದ ಹೆಜ್ಜೆಯನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ನಿನ್ನೆ ಬಹುಶಃ ನಾವು ಅನಂತ ವಿಚಾರಗಳನ್ನು ನೋಡಿದ್ದೇವೆ. ಅಂಬರೀಷ್ ಅವರ, ಅಂಬರೀಷ್ ಬಿರಾದಾರ, ಈ ಕಡೆ ಬರ್ರಿ, ಮಾತಾಡ್ಬೇಡ ಬರ್ರಿ, ಈ ಕಡೆ ಇಲ್ಲಿ ಬರ್ರಿ, ನನ್ನ ಬಾಜು ಕುತ್ಕೋ ಬರ್ರಿ. ಯಾರೂ ಮಾತಾಡ್ಬೇಡ್ರಿ ದಯವಿಟ್ಟು. ಗೌಡ್ರೆ, ನಿನ್ನಿನ ಪುರಾಣದಲ್ಲಿ ನಾವು ಏನು ಹೇಳಿದ್ವಿ ಹೇಳ್ಬೇಕು. ಇವತ್ತು ನೀವು ಎಲ್ಲಿ ಬಿಟ್ಟಿದ್ವಿ ವಿಷಯ? ನಿನ್ನೇನು ಹೇಳಿದ್ದೆ? ಯಾರ ವಿಷಯ ಹೇಳಕತ್ತಿದ್ದೆ? ನಿನ್ನೆ ಎಲ್ಲಿಗೆ ಬಂದ್ಬಿಟ್ಟಿದ್ವಿ? ಅಷ್ಟ್ರ ನೆನ್ಪಿಟ್ರಿ. ಕಟ್ಕೊಂಡು ಮಡಿವಾಳಪ್ಪನ ಜೀವನ ಸಾರ್ಥಕ ಅಂತ ಹೇಳಿದಕ್ಕೆ ಚಪ್ಪಾಳಿ ತಟ್ರಿ ಅವ್ರಿಗೆ ಒಂದಿಷ್ಟು. ಎಲ್ಲಿ ಬಿಟ್ಟಿದ್ದೀರು ನಿನ್ನೆ ತಾಯಂದ್ರೆ? ಮಡಿವಾಳಪ್ಪನ ಪ್ರಸಂಗ ಹೇಳ್ಕೊಂತ ಬಂದಿದ್ದೆ. ನಾಳೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಹಾ, ಗುಡ್. ಚಪ್ಪಾಳಿ ತಟ್ರಿ ಎಲ್ಲಾರು. ನೋಡ್ರಿ ಎಷ್ಟು ಚಲೋ. ನಮ್ಮ ಅವ್ವಾರು ಇಟ್ಟು ಪಾಠ ಭಾರಿ ಸ್ವಚ್ಛದವ ಯಾವ ನಿಮ್ಮ. ಕೆಲವೊಂದು ಕಡೆ ಭಾಳ ಗಾಚ್ ಬೀಚ್ ಆಗ್ಬಿಟ್ಟಿರ್ತಾವ ಪಾಠ, ಬರೆಯಕ್ಕೆ ಆಗಂಗಿಲ್ಲ ಅವನ್ನ. ಒಬ್ಬ ಹೇಗೋ ಹುಟ್ಟಿದಂತ ಹುಡುಗ ಉದ್ಧಾರ ಆಗ್ಬೇಕಾಗ್ಯದ. ಸ್ವಲ್ಪ ಜೀವನದಾಗ ತಪ್ತು ಅಂತ ಕೇಳಿದ್ರೆ ಈ ಸಮಾಜ ಟಿಕ್ಕಿಟ್ಟು ನೋಡ್ತಿರ್ತದೆ. ಹಂಗ ಆ ಹುಡುಗನ್ ನೋಡಾಕತ್ತಿತ್ತು. ಹುಡುಗನ್ ತಪ್ಪಲ್ಲ, ಹುಡುಗಂದ ಏನೈತಿ ತಪ್ಪಲ್ಲ. ಆ ಹುಡುಗ ಉದ್ಧಾರ ಆಗ್ಬೇಕಾಗ್ಯದ. ಯಾವ ಗೌಡ್ರು ಕರ್ಕೊಂಡು ಬಂದಾರ, ಅವನ್ ಊರ ಹಿರಿಯರು ಕರ್ಕೊಂಡು ಬಂದಾರ ಮಡಿವಾಳಪ್ಪನ. ಇನ್ನೂ ಮಡಿವಾಳಪ್ಪ ಅಂತೇಳಿ ಪ್ರಸಿದ್ಧ ಆಗಿಲ್ಲ.
ಕರ್ಕೊಂಬಂದು ಶರಣ ಬಸಪ್ಪನವ್ರ ಹತ್ರ ಕುಂದಿರಿಸಿ, ನಿನ್ನೆ ಕೇಳಿದ ನಾ ಹುಡುಗ, ಯಪ್ಪ ತಿಪ್ಪ್ಯಾಗ ಪತ್ರಿ ಗಿಡ ಹುಟ್ಟ್ಯದ, ಅದು ದೇವ್ರಿಗೆ ದರ್ಸಾಕ್ ಬರ್ತತೇನ್ರಿ ಅಂತ ಹೇಳಿ ಕೇಳ್ಯಾನ. ಪತ್ರಿ ಗಿಡ ಎಲ್ಲಿ ಹುಟ್ಟಿದ್ರೆ ಏನು ದರ್ಸಾಕ್ ಬರ್ತದ ಅಂತ ಹೇಳಿ ಯಾರು ಹೇಳ್ಯಾರ ಅಂತ ಕೇಳಿದ್ರೆ ಶರಣ ಬಸಪ್ಪನವ್ರು ಹೇಳಿ, ಅವ್ರಿಗೆ ಮಡಿವಾಳಪ್ಪನವ್ರಿಗೆ ಆ ಹುಡುಗನಿಗೆ ಲಿಂಗ ದೀಕ್ಷೆಯನ್ನು ಕೊಡಿಸ್ಯಾರ. ಇಲ್ಲಿ ಮಡಿವಾಳಪ್ಪನವರ ಒಂದು ಪದ್ಯ ಹೇಳ್ತಾರ, ಅವ್ರು ತಮ್ಮ ಇದ್ರಾಗ ಅನುಭವ ಗೀತೆಯಲ್ಲಿ ಪದ್ಯ ಹೇಳ್ತಾರ. ಗುರು ಶಿಷ್ಯ ಎರಡಾದ ವಿನೋದವೇನೆಂಬೆ, ಗುರು ಶಿಷ್ಯ ಎರಡಾದ ವಿನೋದ ಏನೆಂಬೆ, ಎನ್ನ ಶ್ರೀ ಗುರು ಬಸವೇಶ್ವರನು ಎನ್ನ ಶಿಕ್ಷಿಸಿ ದೀಕ್ಷೆಯ ನಶೆಗೆ ಮೋಕ್ಷದ ಕಣಿಮೂರ್ತಿಯ ತಂದು. ಅವರು ಪದ್ಯದಲ್ಲಿ ಬರೀತಾರೆ ಇದನ್ನು. ಅವರು ಪುರಾಣದಲ್ಲಿ ಏನೇನೋ ಬೇರೆ ಬೇರೆ ಹೇಳ್ಕೊಂತ ಹೋಗ್ತಾರ, ಆದ್ರೆ ಮಡಿವಾಳಪ್ಪನವ್ರ ತಮ್ಮ ಪದ್ಯದೊಳಗ ಬರೆದಾರ. ಚಿಣಮಗೇರಿಯ ಗುಡ್ಡದ ಗುರುಬಸವ ಸ್ವಾಮಿಗಳು ಯಾರು ಲಿಂಗ ದೀಕ್ಷೆನ ಅವ್ರಿಗೆ ಕೊಟ್ರು ಅಂತ ಹೇಳಿ ಬರೀತಾರ. ಅದ್ರೊಳಗ ತಮ್ಮ ಪದ್ಯದೊಳಗ ಬರೀತಾರ. ಅವ್ರ ಕಡೆಯಿಂದ ಲಿಂಗ ದೀಕ್ಷೆಯನ್ನು ತೆಗೆದುಕೊಂತಾರ ಮಡಿವಾಳಪ್ಪನವ್ರು. ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಬಳಿಕ ಇನ್ನೊಂದು ಸ್ವಲ್ಪ ಸೌಂಡ್ ಕೊಡ್ರಿ ಅಂದ, ಯಾಕೋ ಸೌಂಡ್ ಕಡಿಮೆ ಅನ್ಸಕತ್ತ. ಇಲ್ಲ ಅದನ್ನ ಈ ಕಡೆ ಹೊಳಸ್ತೀರಿ ಅಂತ ಸ್ವಲ್ಪ ಆ ಡಬ್ಬಿ ಈ ಕಡೆ ಹೊಳಸ್ರಿ ಅಂದ್ರೆ ಚೆನ್ನಾಗಿ ಕೇಳಿಸ್ತದ. ಇನ್ನೊಂದ್ ಸ್ವಲ್ಪ ಸೌಂಡು ಕೊಡ್ರಿ. ಈ ಕಡೆ ಹೊಳಸ್ರಿ, ಈ ಕಡೆ ಬರ್ಬೇಕದ. ಹಾ ಮುಖ ಈ ಕಡೆ. ಹಾ ಇರ್ಲಿ ಇರ್ಲಿ ಇರ್ಲಿ. ಸೌಂಡ್ ಒಂದಿಷ್ಟು ಇನ್ನೊಂದು ಸ್ವಲ್ಪ ಕೊಡ್ರಿ. ಮಡಿವಾಳಪ್ಪನವ್ರಿಗೆ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಬಳಿಕ ಸಾಧನೆ ಮಾಡ್ಬೇಕು. ಹಸ್ಕೊಂಡಿದ್ದ ಹುಡುಗ ನನ್ನನ್ನ ಯಾವುದೋ ದೃಷ್ಟಿಯಿಂದ ಈ ಸಮಾಜ ನೋಡ್ತದ, ನಾ ಹಿಂಗಾಗಿರ್ಬಾರ್ದು, ನಾ ಏನಾಗಬೇಕು ಅಂತ ಕೇಳಿದ್ರ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಆ ಹುಡುಗ ಬಯಸಿದ್ದ. ಯಾವಾಗ ಲಿಂಗ ದೀಕ್ಷೆ ಸಿಕ್ತಲ್ಲ, ಗುರುವಿನ ಹಸ್ತ ತಲೆ ಮೇಲೆ ಇಡಲ್ಪಡ್ತಲ್ಲ, ಅಲ್ಲೊಂದು ಹೊಸ ಕ್ರಾಂತಿ, ಹೊಸದೊಂದು ವಿದ್ಯುತ್ ಕಾಂತಿ ಎನ್ನುವಂಥದ್ದು ಅವನಲ್ಲಿ ಹೊರಹೊಮ್ಮಲಿಕ್ಕತ್ತು. ಆ ವಿದ್ಯುತ್ ಕಾಂತಿ ಹೊರಹೊಮ್ಮಲಿಕ್ಕತ್ತು. ಅವಾಗ ಮಡಿವಾಳಪ್ಪ ಎಷ್ಟು ದೊಡ್ಡ ಮದಾನ ಅನ್ನೋದನ್ನ ಈ ಸಮಾಜಕ್ಕೆ ತೋರಿಸಿಕೊಡ್ಬೇಕಾಗಿತ್ತು. ಯಾರಿಗೆ? ಶರಣ ಬಸಪ್ಪನವರಿಗೆ. ಆ ಶರಣ ಬಸಪ್ಪನವರು ಮಡಿವಾಳಪ್ಪಗೆ ಹೇಳ್ತಾರ, ತಮ್ಮ ಮಡಿವಾಳ, ನೀ ಲಿಂಗ ದೀಕ್ಷೆ ತಗೊಂಡಿದೀಗ ನೀ ಸಾಧನೆ ಮಾಡ್ಬೇಕಪ್ಪ ಅಂತ ಹೇಳ್ತಾರ. ನೀನು ಸಾಧನೆ ಮಾಡ್ಬೇಕು, ನೀ ಯಾರನ್ನ ನೋಡ್ತೀಯಲ್ಲ ಅವ್ರು ಉದ್ಧಾರ ಆಗ್ಬೇಕು. ನಿನ್ನ ಹತ್ರ ನೊಂದವರು ಬೆಂದವರು ಕಷ್ಟವನ್ನು ಇಟ್ಕೊಂಡು ಯಾರು ಬರ್ತಾರಲ್ಲ ಅವ್ರನ್ನ ಉದ್ಧಾರ ಮಾಡುವಂತ ಕಾಮಧೇನು ಕಲ್ಪವೃಕ್ಷ ನೀನು ಆಗ್ಬೇಕಪ್ಪ ಅಂತ ಹೇಳ್ತಾ ಇದ್ದಾರೆ. ಹೇಳಿ ನೀನು ಶ್ರೀಶೈಲಕ್ಕೆ ಹೋಗು. ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಏನ್ ಮಾಡು ಅಂತ ಕೇಳಿದ್ರೆ ತಪಸ್ಸನ್ನ ಮಾಡು, ಅನುಷ್ಠಾನವನ್ನ ಮಾಡು. ನೋಡಿ, ತಿಲದಲ್ಲಿ ತೈಲ ಉಂಟು, ಜಲದೊಳಗಣ ಪಾವಕದಂತೆ, ತಿಲದೊಣಗಳ ತೈಲದಂತೆ
ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನನ ಅರಿಯಬೇಕು ಅಕ್ಕ ಹೇಳ್ತಾ ಇದ್ದಾಳ. ಒಳಗ ಎಲ್ಲರಿಗೂ ಒಂದು ಚೈತನ್ಯ ಇದೆ, ಶಕ್ತಿ ಇದೆ, ಒಂದು ಶಕ್ತಿ ಇದೆ. ಆ ಶಕ್ತಿ ಹೊರಗೆ ಬರ್ಬೇಕು. ನೀರಾಗ ಕರೆಂಟ್ ಐತಿ ಗೊತ್ತಿತ್ತು, 1000 ವರ್ಷದಿಂದ ನೀರಾಗ ಕರೆಂಟ್ ಇದೆ. ವಿಶ್ವೇಶ್ವರಯ್ಯನವ್ರು ಬಂದ್ರು, ಶರಾವತಿಯ ಜೋಗ ಜಲಪಾತಕ್ಕೆ ನೋಡಿದ್ರು. ಅವ್ರಂತಾರ, ವಿಶ್ವೇಶ್ವರಯ್ಯನವ್ರಂತಾರ, ವಾಟ್ ಎ ವೇಸ್ಟ್. ಅಪ್ಪ, ಜೋಗದ ಈ ಜಲಧಾರೆ ಏನು ಹರ್ಯಾಕತ್ತದಲ್ಲ, ರಾಜ ರಾಣಿ ರೋರರ್ ರಾಕೆಟ್ ಎಷ್ಟು ವರ್ಷದಿಂದ ದುಮ್ಮಿಕ್ಕಿರ್ಬೇಕು. ವಾಟ್ ಎ ವೇಸ್ಟ್. ಇದು ಏನಾಗಿದಲ್ಲಪ್ಪ, ಎಂತ ವೇಸ್ಟ್ ಆಗಿದಲ್ಲ ಅಂತ ಹೇಳಿ ಅಂದ. ಅಲ್ಲೊಂದು ಯಂತ್ರವನ್ನು ಕುಂದ್ರಿಸಿ ಆ ನೀರು ಯಂತ್ರದ ಮ್ಯಾಗ ಬಿತ್ತು. ಯಂತ್ರ ತಿರುಗ್ತು ನೋಡ್ರಿ, ಪಿಸ್ಟನ್ ಕೆಲಸ ಮಾಡಕತ್ತು ತಿರುಗ್ತು. ನೀರಾಗಿನ ವಿದ್ಯುತ್ ಏನಾಯ್ತು ಅಂತ ಕೇಳಿದ್ರೆ ನಮಗ್ ಬೆಳಕಾಯ್ತು, ಮೈಕಾಯ್ತು. ಇಲ್ಲೆಲ್ಲ ಹಂಗ ಬಿಟ್ರೆ ಅಲ್ಲೇ ಇರ್ತಿತ್ತದ, ನೀರಾಗ ಇರ್ತಿತ್ತು. ಆದ್ರ ನೀರಾಗಿದ್ದ ವಿದ್ಯುತ್ತನ್ನು ಹೊರಗೆ ತೆಗೆದು ತೋರಿಸಿದ್ನಲ್ಲ ಒಬ್ಬ ವಿಶ್ವೇಶ್ವರಯ್ಯ. ಹಂಗೆ ಶರಣಬಸಪ್ಪ ಅನ್ನುವಂತ ವಿಶ್ವೇಶ್ವರಯ್ಯನವರು ಮಡಿವಾಳಪ್ಪನಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಜಗತ್ತಿಗೆ ತೋರಿಸ್ಬೇಕಾಗಿತ್ತು. ತಮ್ಮ, ನೀನು ಇಲ್ಲೇ ಕುಂದ್ರಬೇಡ, ಎಲ್ಲಿ ಹೋಗು ಅಂತ ಕೇಳಿದ್ರೆ ನೀನು ಶ್ರೀಶೈಲಕ್ಕೆ ಹೋಗು. ಅಕ್ಕ ಹೋದ ಶ್ರೀಶೈಲ, ಅಲ್ಲಮ್ಮ ಹೋದ ಶ್ರೀಶೈಲ, ಸಂತ ಶರಣರು ಹೋದ ಶ್ರೀಶೈಲ, ಮಲ್ಲಿಕಾರ್ಜುನ ಭ್ರಮರಾಂಬೆಯರ ಆವಾಸ ಸ್ಥಾನ. ಅಲ್ಲಿ ಹೋಗಿ ನಿನ್ನೊಳಗಿರ್ತಕ್ಕಂಥ ಮಲ್ಲಿಕಾರ್ಜುನನನ್ನು ಹೊರಗೆ ಕಾಣುಕೋ. ಸಿದ್ದರಾಮ ಕಂಡ ಮಲ್ಲಿಕಾರ್ಜುನ ನಿನಗೂ ಕಾಣ್ತಾನ ಅಂತ ಹೇಳ್ತಾರೆ. ಸಿದ್ದರಾಮೇಶ್ವರ ಹೋಗ್ಲಿಲ್ಲ ಏನ್? ಮಲ್ಲಯ್ಯನ ಹುಡುಕೊಂತ ಹೋದ. ಮಲ್ಲಯ್ಯ ಆ ಊರಿನಲ್ಲಿ ನೋಡಿ, ಇವತ್ತು ಸಿದ್ದರಾಮೇಶ್ವರ ಊರಿಗೆ ಹೋಗಿದ್ದೆ ನಾನು ನೋಡಾಕಲ್ಲೇ. ಅವ್ರು ನವಣಿ ಬೆಳೆದಂತ ಹೊಲ, ಮಲ್ಲಯ್ಯ ಬಂದು ಹೊಲ ಅಲ್ಲೇ ಇದೆ, ಊರು ಮುಂದಿದೆ. ಆ ಊರು ಮುಂದಿದೆ. ಹೋಗಿ ಮನೆಯೊಳಗಿಂದ ಅವನ ಕಡೆಯಿಂದ ಎಲ್ಲ ತಗೊಂಡು ಬರ್ಬೇಕು. ಸಜ್ಜಿಯನ್ನ ತಗೊಂಡು ಬಂದಿರ್ತಾನ. ಇರಂಗಿಲ್ಲ, ಮಲ್ಲಯ್ಯ ಮಠ ಮಾಯಾಗಿರ್ತಾನ. ಮಲ್ಲಯ್ಯ 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 ಮಲ್ಲಯ್ಯನ್ ನೆನೆಸ್ತಾ ಹುಡುಕೊಂತ ಹೊಕ್ಕನ. ಕಂಬಿಯವ್ರು ಹೊಕ್ಕಿರ್ತಾರಲ್ಲೇ, ನನ್ನ ಮಲ್ಲಯ್ಯನ ಕಂಡಿರೇನ್ರಿ? ಅಲ್ಲಿ ಹುಡುಗರು ಮಾತ್ರ, ತಮ್ಮ ಆ ಮನೆ ಹತ್ರ ಯಾರ ಮಾತಾಡ್ತಾರ ಹುಡುಗರು ಅಲ್ಲೇ. ನನ್ನ ಮಲ್ಲಯ್ಯನ ಕಂಡಿರೇನು? ಚಿಲಿಮಿಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿರೆ. ಸರವೆತ್ತಿ ಪಾಡುವ ದುಂಬಿಗಳಿರ ನೀವು ಕಾಣಿರೆ. ಎರಗಿ ಬಂದಾಡುವ ದುಂಬಿಗಳಿರ ನೀವು ಕಾಣಿರೆ. ಗಿರಿ ಗಹ್ವರದೊಳಗಾಡುವ ನವಿಲುಗಳಿರ ನೀವು ಕಾಣಿರೆ. ಎನ್ನ ದೇವ ಚನ್ನಮಲ್ಲಿಕಾರ್ಜುನ ಎಲ್ಲದಾನು ಸ್ವಲ್ಪ ತೋರಿಸ್ಕೊಡ್ರಿ ಅಂತೇಳಿ ಅಕ್ಕಗೆ ಏನ್ ಚಿಂತತ್ತಿತ್ತಲ್ಲ, ಸಿದ್ದರಾಮನಿಗೂ ಅದ ಚಿಂತೆತ್ತಿತ್ತು. ಅವಳು ಎಲ್ಲೆಲ್ಲ ಹುಡುಕಾಡಕತ್ತಿದ್ಲಿ, ಇವನು ಹೋದ. ಎಲ್ಲಿ ಹೋದ? ಶ್ರೀಶೈಲಕ್ಕೆ ಹೊಕ್ಕಾನ. ಶ್ರೀಶೈಲಕ್ಕೆ ಮಲ್ಲಯ್ಯ ಸಿಗ್ಲಿಲ್ಲ. ಗಟ್ಟಿ ಆದ್ರೆ ಬೆಟ್ಟಕ್ಕನ. ಗಟ್ಟಿ ಆಗ್ಬೇಕು ನೋಡ್ರಿ. ಗಟ್ಟಿ ಆದ್ರೆ ಶಿವ ಬೆಟ್ಟಕ್ಕನ, ಇಲ್ಲ ಅಂದ್ರೆ ಬೆಟ್ಟ ಆಗೋದಿಲ್ಲ. ಹುಡುಕಾಡಿದ, ಮಲ್ಲಯ್ಯ ಬರ್ಲಿಲ್ಲ. ನನ್ನ ಮಲ್ಲಯ್ಯ ಎಲ್ಲಿ? ಕಂಬಿಯವ್ರು ಹೇಳಿದ್ರು, ಬಾ ನಿನಗೆ ಮಲ್ಲಯ್ಯನ ತೋರಿಸ್ತೀವಿ. ಎಲ್ಲಿ ಹೊಂಟಿ? ನಾನು ಇದಕ್ಕೆ ಹೊಂಟೇನಿ, ಶ್ರೀಶೈಲಕ್ಕೆ. ನನ್ನ ಮಲ್ಲಯ್ಯ ನನಗೆ ಮಾತಾಡೋಣ, ನನಗೆ ಅನ್ನ ತಗೊಂಡು ಬಾ ಅಂದಾನ. ನಾ ಅನ್ನಾಗಿನ ಎಲ್ಲ ತೊಗೊಂಬರೊಳಗೆ ಎಲ್ಲೇ ಮಠ ಮಾಯಾಗ್ಯಾನ, ಅವ್ನು ಕಾಣ್ಬೇಕು ನನಗೆ. ಬರ್ರಿ ಹಂಗಾರೆ ತೋರಿಸ್ತೀವಿ ನಿಮ್ಗೆ ಮಲ್ಲಯ್ಯನ ಅಂತಂದ್ರೆ ಕಂಬಿಯವ್ರು ಕರ್ಕೊಂಡು ಹೋದ್ರು. ಇವನು ಸಿದ್ದರಾಮನ್ನ ಕರ್ಕೊಂಡೋಗಿ ಅಲ್ಲಿ ತೋರಿಸ್ತಾರೆ. ಏನ್ ತೋರಿಸಿದ್ರು? ಗುಡಿ ಒಳಗಿತ್ತಲ್ಲದ ಕಲ್ಲಿನ ಲಿಂಗ. ಇವನ ನೋಡು ಮಲ್ಲಯ್ಯ ಅಂತಂದ್ರು ಒಪ್ಲಿಲ್ಲವ. ಒಪ್ಪಿದ್ನನೆ ಇವ ಅಲ್ಲಿ ನನ್ನ ಮಲ್ಲಯ್ಯವ ಮಾತಾಡಾರ್ದು ಮಲ್ಲಯ್ಯ. ನನ್ನ ಮಲ್ಲಯ್ಯ 4 ಕೈ ಅದಾವ್. ಕೈಯಾಗ ತ್ರಿಶೂಲ ಐತ್, ಚರ್ಮ ಉಡುಗೇನು ಉಟ್ಟಾನ,
ಕೊಳ್ಳಾಗ ಹಾವ್ ಐತಿ, ಮ್ಯಾಲೆ ಜಡಿ ಕಟ್ಟ್ಯಾನ, ಕೊಳ್ಳಾಗ ರುದ್ರಾಕ್ಷಿ ಮಾಲೆ ಹಾಕ್ಯಾನ. ಆ ಮಲ್ಲ ಇದ್ರ ತೋರಿಸ್ರಿ, ನಿಮ್ ಮಲ್ಲಯ್ಯ ನಮ್ಮ ಮಲ್ಲಯ್ಯಗೆ ಸಂಬಂಧ ಇಲ್ಲ ಅಂತಂದ. ನನ್ನ ಮಲ್ಲಯ್ಯ ಮಾತಾಡು ಮಲ್ಲಯ್ಯ, ಅವ ಬೇಕು ನನಗೆ. ನಿಮ್ಮ ಮಲ್ಲಯ್ಯ ಅಲ್ಲಿ ಇವಂಗ ಎಷ್ಟು ವರ್ಷ ಹೋದ್ರಿ ಇವ ಮಾತಾಡಂಗಿಲ್ಲ. ಈ ಮಾತಾಡಿದ ಮಲ್ಲಯ್ಯ ಐ ಡೋಂಟ್ ನೋ, ಗೊತ್ತಿಲ್ಲ ನನಗೆ, ಐ ಡೋಂಟ್ ವಾಂಟ್ ಹಿಮ್. ನಾ ಇವನನ್ನು ಬಯಸಂಗಿಲ್ಲ. ನನ್ನ ಮಾತಾಡು ಮಲ್ಲಯ್ಯ, ಮೈ ಮಲ್ಲಯ್ಯ ಇಸ್ ಟಾಕಿಂಗ್ ವಿತ್ ಮೀ. ನನ್ನೊಂದಿಗೆ ಅವ ಮಾತಾಡ್ತಾನೆ. ವೇರ್ ಈಸ್ ಮಲ್ಲಯ್ಯ? ಮಲ್ಲಯ್ಯ 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 ಹುಡುಕೊಂತ ಹೊಕ್ಕನ, ಅರಣ್ಯದಲ್ಲಿ ಹುಡುಕೊಂತ ಹೊಕ್ಕನ. ಕೊನೆಗೆ ಹೇಳ್ತಾನಲ್ಲಿ, ದೊಡ್ಡ ಕೊಳ್ಳ ಇದೆ ಅಲ್ಲ, ಯಾವ ಕೊಳ್ಳ ಅಂತಾರ ಅದಕ್ಕೆ? ಸಿದ್ದರಾಮನ ಕೊಳ್ಳ ಅಂತಾರ, ಕಮರಿ ಕೊಳ್ಳ ಅಂತಾರ. ಅಲ್ಲಿ ಹೋಗಿ ಅಂತಾನ ಮಲ್ಲಯ್ಯ, ನನಗ ಅನ್ನ ತಗೊಂಬ ಅಂತ ಹೇಳಿ ಮೋಸ ಮಾಡಿ ಬಂದಿ ನೀನ. ನೋಡು, ನೀ ನನಗೆ ಸಿಗಂಗಿಲ್ಲ ಅದಲ್ಲ, ಮಾತಾಡುದಿಲ್ಲ ಅದಲ್ಲ, ಅದ್ರಾಗ ಹಾರಿ ಸಾಯ್ತೀನಿ ಅಂತಾನ. ಎಷ್ಟು ನಂಬಿಕೆ, ಗಟ್ಟಿತನ, ಬೇಕು ಅನ್ನುವಂಥ ಹಂಬಲ, ಕ್ಯೂರಿಯಾಸಿಟಿ, ಥರ್ಸ್ಟಿ, ಹಸಿವು, ನೀರಡಿಕೆ ಎಲ್ಲ ಮರೆತು ಮಲ್ಲಯ್ಯನಿಗಾಗಿ ಹೊಂಟ. ನೀ ನನ್ನ ಮಾತಾಡ್ಲಿಲ್ಲ ಅಂದ್ರೆ ನಾ ಜಿಗದ ಸಾಯ್ತೇನೆ ಇದ್ರಾಗ ಅಂತೇಳಿ ಧನ್ ಅಂತೇಳಿ ಜಿಗದ ಹುಟ್ಲೆ ಮಲ್ಲಯ್ಯ ಬಿಟ್ಟನನ್ರಿ. ಮಲ್ಲಯ್ಯ ಜಿಗದಂತ ಸಿದ್ದರಾಮನನ್ನ, ಬಾಲ ಸಿದ್ದರಾಮನ ಬಂದೋ ಸಿದ್ದರಾಮ ಅಂತ ಹೇಳಿ ಅಂಗಯ್ಯಾಗ ಎತ್ತಿ ಹಿಡದ್ನಂತ. ಅವಾಗ ಹೇಳ್ತಾನೆ ಸಿದ್ದರಾಮ, ಎಷ್ಟು ಕಾಡ್ಸೋದಿತ್ತ ನಿನಗೆ, ಕಾಡ್ಬೇಕಂತ ಇತ್ತ ನನಗೆ. ನೀವು ಅಂತಿರ್ತೀರ ನೋಡಿ, ಯಾವ್ದಾರ ಹನುಮಾನ್ ದೇವ್ರ ಗುಡಿಗೆ ಪರಮಾನಂದಕ್ಕೆ ನಡ್ಕೊಂಡಿರ್ತೀರ, ಏನ ಕಾಡಾಟಿರ್ತಿರ್ತೀರಿ, ಯಾರು ಸ್ವಾಮಿಗಳು ಹೇಳಿರ್ತಾರ 1-5 ವಾರ ನಡ್ಕೊ ಅಂತ ಹೇಳಿ. ನೀವು ಹೋದ್ಬಿಡ್ಲೆ ಬೆಟ್ಟ ಆಗ್ಬಿಡ್ಬೇಕು. ಇವ 2 ಉದ್ದಿನ ಕಡ್ಡಿ ತೊಗೊಂಡೋಗಿರ್ತಾನೆ, ಸೊಳ್ಳೆ ಮೆಳ್ಳಿ 4 ಕಣೆದು ಒಂದು 2 ಉದ್ದಿನ ಕಡ್ಡಿ ಅವನ್ ಬೆಳಗುದ್ಲಿ ಬಂದ್ಬಿಡ್ಬೇಕು ಎದ್ದವ. ಅವಂದೇನು ಇವಂದೇನು? ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವೇನು, ಎತ್ತು ಗಾಣವನು ಹೊತ್ತು ಸುತ್ತಿ ಬಂದಂತೆ ಸರ್ವಜ್ಞ ಅಂತ ಆಗ್ಬಾರ್ದು. ನಮ್ಮ ಮನಸ್ಸು ಉದ್ದಿನ ಕಡ್ಡಿ ಬೆಳಗುದ್ಲಿ ಉದ್ದಿನ ಕಡ್ಡಿ ಚುಚ್ಚಾಕ್ ತೂತೆಲ್ಲ ಅಂತ ಹುಡುಕಾಡ್ತಿರ್ತೈತಿ, ಅವನ್ ನೋಡದ ಮರ್ತಿರ್ತದೆ. ನಮ್ಮ ಭಕ್ತಿನ ಬೇರೆ, ಅವನ ಭಕ್ತಿನ ಬೇರೆ. ಯಾವನೋ ಒಬ್ಬ ಹೊಸ ಚಪ್ಪಲ್ ತಂದಿದ್ದಂತ, 1,000 ರೂಪಾಯಿ ಕೊಟ್ಟು ಪ್ಯಾರಾಗನ್ ಚಪ್ಪಲ್. ಇಲ್ಲೆಲ್ಲ ಮತ್ತೆ ಚಲೋ ಪ್ಯಾರಾಗನ್ ಚಪ್ಪಲ್ ತಂದಿದ್ದ. ಒಳಗ್ ಹೋದ ಗುಡಿಯಾಗ ಅಲ್ಲಿ ಒಂದು ಬೋರ್ಡ್ ಇಟ್ಟಿದ್ನಂತ, ಖಾನಾವಳಿ ಬಂದು ಊಟ ತಯಾರಿದೆ ಅಂತ ಬೋರ್ಡ್ ಇಟ್ಟಿರ್ತಾರಲ್ಲ, ಹಂಗೆ ಇವ ಇಟ್ಟಿದ್ನಂತ. ಚಪ್ಪಲ್ ಬಿಟ್ಟಿದ್ದ ಅದ್ರೊಳಗೆ, ಚಪ್ಪಲ್ ಬಿಟ್ಟು ಆ ಬೋರ್ಡ್ ಇಟ್ಟಿದ್ನಂತ. ಹಿಂಗಿರ್ತತಲ್ಲ ಅದು, ಹಿಂಗೆ ಬೋರ್ಡ್ ಇಟ್ಟಿದ್ದ. ಅದ್ರ ಮೇಲೆ ಬಿಟ್ಟು ಮ್ಯಾಲೆ ಬರ್ದಿದ್ನಂತ, ಇವ ಬಾಕ್ಸರ್ ಅದನ, ಯಾರು ಮುಟ್ಟಬೇಡ್ರಿ ಚಪ್ಪಲ್ ಅಂತ ಬರ್ದಂತ. ಏನು ಬಾಕ್ಸ್? WWF ಗೊತ್ತಿಲ್ಲ. ಬಾಕ್ಸರ್ ಅದನ್ನ ಮುಟ್ಟಬೇಡ್ರಿ ಅಂತಂದು ಆ ಚಪ್ಪಲ್ ಬಿಟ್ಟು ಹೋಗಿ ಅಲ್ಲಿ ನಮಸ್ಕಾರ ಮಾಡಾಕತ್ತಾನ. ನಮಸ್ಕಾರ ಮಾಡ್ಯಾನವ. ನಮಸ್ಕಾರ ಮಾಡಿ ಹೊಳೆ ಬಂದ್ ನೋಡಿ ಚಪ್ಪಲ್ ಇಲ್ಲ. ಇನ್ನೊಬ್ಬ ಬೋರ್ಡ್ ಕಿತ್ತಿಟ್ಟು ಇವ ರನ್ನರ್ ಅದನ ಹಾಕೊಂಡು ಹೋಗ್ಯಾನಂತೇಳಿ ಅವ ಇಟ್ಟೋಗಿದಂತ ಅವನು ಬೋರ್ಡ್ ತಗೊಂಡು. ಯಾಕಿದ್ರಿ ಹೇಳ್ತೀನಂದ್ರೆ, ಇವತ್ತು ಬಾಕ್ಸರಿನ ಚಪ್ಪಲ್ ರನ್ನರ್ ತಗೊಂಡೋಗಿದ್ನಂತ. ಹಿಂಗಾಗಿರ್ತದೆ. ನಮ್ಮ ಭಕ್ತಿ ಹಿಂಗಿರ್ತದೆ. ಸಿದ್ದರಾಮನ ಭಕ್ತಿ ಹಂಗಿಲ್ಲ. ಧನ್ ಅಂತೇಳಿ ಜಿಗದ ಮಲ್ಲಯ್ಯ ಬಂದು ತಪ್ಪಾಗುತ್ತೋ ಯಪ್ಪ ಅಂದ. ಅಂಗಯ್ಯಾಗ ಹಿಡ್ಕೊಂಡ. ಅಂಗಯ್ಯ ಏನ್ ಕೊಡ್ತಿ ಕೊಡು. ಬೀಸಾಕತ್ತಿದ್ಲು ಒಬ್ಬಾಕೆ ಹೆಣ್ಮಗಳು, ಮುಖ ಹಾಕ್ತಿದ್ಲು. ಮನ್ಯಾಗ ನಾದ್ನೇರು ಸೌತ್ಯಾರ ಅಂತೀರಿ, ನನಗೆ ಗೊತ್ತಿಲ್ಲ ಅದು ಏನು ನಾದ್ನೇರ್ ಇರ್ತಲ್ಲ, ಕಾಡ್ತಿದ್ರ ಆಕಿಗೆ ಭಾಳ. ನಾದ್ನೇರ್ ಅಂದ್ರೆ ನಾದಕ್ಕೆ ನಾದ್ನೆ ಅಂತ ನೋಡ್ರಿ. ಯವ್ವ ನಿಮಗೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ನಾದ್ನೇರ್ ಅಂತಾರಲ್ಲ, ನಾದ್ನೇರ್ ಅಂದ್ರೆ ಏನ್ರಿ ಗೌಡ್ರ? ಬೇಷಂಗ್ ಹಿಟ್ಟು ರುಬ್ಬಿದಂಗೆ ರುಬ್ತಾಳಂತಕಿ, ಆಕಿಗೆ ನಾದ್ನಿ ಅಂತಾರಂತ. ನೋಡಿ, ನಾದ್ನೇರ್ ಕಾಡ್ತಿದ್ರು, ಸೌತೇರ್ ಕಾಡ್ತಿದ್ರು, ಆದ್ರೂ ಆಕಿ ತನ್ನ ತಲೆ ಮ್ಯಾಗ ಹೆಂಗ್ ಜೋಗವ್ವ ಸಂತಿಯೊಳಗೆ ಕುಣಿಬೇಕಾದ್ರೆ ಆಕಿಗೆಲ್ಲ ಜೋಗ್ತಿ ಭಾಳ ಚಂದ ಕುಣಿಯಾಕತ್ತಾಳ, ಭಾರಿ ಚಂದ ಕುಣಿಯಾಕತ್ತಾಳ. ರೊಕ್ಕ ಹಾಕ್ತಿರ್ತಾರ, ಏನೋ ಮಾಡ್ತಿರ್ತಾರ, ಅದನ್ನ ಮ್ಯಾಲ ಇಟ್ಕೊಂಡಿರ್ತಾಳ ಕೊಡ. ಆಕಿ ಲಕ್ಷ್ಯ ಎಲ್ಲಿರಂಗಿಲ್ಲ ಅಂತ ಕೇಳಿದ್ರೆ ರೊಕ್ಕದ ಕಡೆ ಇರಂಗಿಲ್ಲ, ನಿಮ್ಮ ಹೊಗಳಿಕೆ ಕಡೆ ಇರಂಗಿಲ್ಲ. ಆಕಿ ಲಕ್ಷ್ಯ ಎಲ್ಲಿರ್ತೈತೆ ಅಂತ ಕೇಳಿದ್ರೆ ತನ್ನ ತಲೆ ಮ್ಯಾಗ ಕೊಡ ಇರ್ತೈತಲ್ಲ ಅಲ್ಲಿರ್ತೈತಿ. ಶರಣರ ಲಕ್ಷ್ಯನೂ ಹಂಗೆ ಪರಮಾತ್ಮನ ಕಡೆ ಇರ್ತದೆ. ಈ ಲೋಕದ ಸ್ತುತಿ ನಿಂದೆಗಳಿಗೆ ಅವ್ರು ಏನಾಗಿರಂಗಿಲ್ಲ ಅಂತ ಕೇಳಿದ್ರೆ
ದೇ ಡೋಂಟ್ ಫೆಲ್ ದೇರ್. ಅಲ್ಲಿ ಏನಾಗಿರಂಗಿಲ್ಲ ಅಂತ ಕೇಳಿದ್ರೆ ಅವ್ರು ಬೀಳೋದಿಲ್ಲ, ಅಲ್ಲೇ ಬೀಳೋದಿಲ್ಲ, ಅದನ್ನ ಬಯಸೋದಿಲ್ಲ. ಹಾಗೆ ಹೆಂಗ ಲಕ್ಷ್ಯ ಇರ್ತದಲ್ಲ, ಆ ಬೀಸು ಹೊತ್ನ್ಯಾಗ ಮನ್ಯಾಗ ಕಾಡ್ತಿದ್ರಲ್ಲ, ಈಕಿಗೆ ತೊಂದ್ರಿ ಮಲ್ಲಯ್ಯ ಮಲ್ಲಯ್ಯ ಅಂತೇಳಿ ಬೀಸ್ತಿದ್ಲು. ಬೀಸೋ ಮುಂದೆ ನನ್ನ ಮಗಳು ಭಾಳ ದಣ್ಕೊಂಡಾಳ ಅಂತ ಹೇಳಿ ಮಲ್ಲಯ್ಯ ಬಂದ ಏನು ಮಾಡಿದಂತ, ತಂಗಿ ಏ ತಮ್ಮ ಈ ಕಡೆ ನೋಡ, ಮಲ್ಲಯ್ಯ ಬಂದು ಏನು ಮಾಡಿದಂತ, ನನ್ನ ಮಗಳು ಭಾಳ ದಣ್ಕೊಂಡ ಅಂತ ಅವ ಅಕ್ಕಿ ಮುಕ್ಕ ಹಾಕಿ ಅಕ್ಕಿ ಬೀಸಾಕತ್ತಿದ್ಲಂತ. ಆಕಿ ಹಳಸಿದ ಅಂಬ್ಲಿ ಕೊಟ್ಲಂತ ಅವನಿಗೆ. ಮನ್ಯಾಗ ಆಕಿದ ಏನು ನಡೀತಿದ್ದಿಲ್ಲ, ನಮ್ಮ ಅಪ್ಪ ಮಲ್ಲಿಕಾರ್ಜುನ ಬಂದಾನಂತೇಳಿ ಹಳಸಿದ ಅಂಬ್ಲಿ ಕೊಟ್ಲಂತ. ಅದನ್ನ ಅವ ಹಳಸಿದ ಅಂಬ್ಲಿ ಅಮೃತ ಮಾಡ್ಕೊಂಡು ತಿನ್ನಂತ. ಆಕಿನ ಹೇಮರೆಡ್ಡಿ ಮಲ್ಲಮ್ಮ ಆದ್ಲಂತ. ನೋಡ್ರಿ ಹೆಂಗಿದೆ ಚರಿತ್ರೆ, ಬಹಳ ಅದ್ಭುತದ. ಅಂತ ಕ್ಷೇತ್ರಕ್ಕೆ ನೀನು ಹೋಗು, ಸಿದ್ದರಾಮನಿಗೆ ಒಲಿದ ಮಲ್ಲಯ್ಯ, ಹೇಮರೆಡ್ಡಿ ಮಲ್ಲಮ್ಮನಿಗೆ ಒಲಿದ ಮಲ್ಲಯ್ಯ, ಅಲ್ಲಮ್ಮನಿಗೆ ಒಲಿದ ಮಲ್ಲಯ್ಯ, ಅಕ್ಕನಿಗೆ ಒಲಿದ ಮಲ್ಲಯ್ಯ, ದಾನಮ್ಮನಿಗೆ ಒಲಿದ ಮಲ್ಲಯ್ಯ. ನಿನಗೆ ಒಲಿಯೋದಿಲ್ಲವೇ? ಹೋಗು. ಯು ಮಸ್ಟ್ ಗೋ ದೇರ್ ಅಂಡ್ ಬೆಗ್ಗಿಂಗ್ ಇನ್ ಫ್ರಂಟ್ ಆಫ್ ಮಲ್ಲಯ್ಯ. ನೀ ಅವನ ಮುಂದೆ ನೀನು ಹೋಗಿ ಭಿಕ್ಷೆಯನ್ನ ಬೇಡು, ನಿನಗೆ ಒಲಿತಾನೆ. ಯು ಹ್ಯಾವ್ ಗ್ರೇಸ್ ಆಫ್ ಮಲ್ಲಯ್ಯ. ಅವನ ಆಶೀರ್ವಾದವನ್ನ ನೀ ಪಡ್ಕೊಂಡು ಬಾ ಅಂತ ಹೇಳಿ ಯಾರು ಕಳಿಸ್ತಾರಂತ ಕೇಳಿದ್ರೆ ಶರಣಬಸಪ್ಪನವರು ಮಡಿವಾಳಪ್ಪನ ಕಳಿಸಿದ್ರು. ಮಡಿವಾಳಪ್ಪ ಅಲ್ಲಿ ಬಂದು ಸುಟ್ಟುಕೊಂಡ, ಅನುಷ್ಠಾನ ಮಾಡಿದ. ನಿರಾಹಾರ ಅನುಷ್ಠಾನವನ್ನು ಎಷ್ಟು ದಿನ ಮಾಡಿದ್ರು ಅಂತ ಕೇಳಿದ್ರೆ 3 ತಿಂಗಳ ಮಾಡಿದ್ರು. 3 ತಿಂಗಳ ಪತ್ತಾರನ ಕೈಯಾಗ ಸಿಕ್ಕಂತ ಬಂಗಾರ ಆದಂಗಾದ, KPR ಮಿಲ್ನಾಗ ಸಿಕ್ಕಂತ ಕಬ್ಬ ಆದಂಗಾದ. ನೋಡಿ, ತೆಯ್ಯುವಂತ ಗಂಧದ ಕೊರಡಾದಂಗಾದ. ಎಷ್ಟೇ ಕಷ್ಟಗಳು ಬಂದ್ರು ಸಿಹಿ ಕಬ್ಬನ್ನು ಬಿಡೋದಿಲ್ಲ, ಕಟ್ ಮಾಡ್ತಾರ ಅಂತ ಹೇಳಿ. ಬಂಗಾರ ಸುಡ್ತಾರ ಅಂತ ಹೇಳಿ ಬಂಗಾರ ತನ್ನ ಬಣ್ಣ ಬಿಡಂಗಿಲ್ಲ. ಶರಣರು ತಮ್ಮ ನೈತಿಕತೆಯನ್ನು ಎಂದೂ ಬಿಡೋದಿಲ್ಲ, ಜೀವನದಾಗ ಏನು ಬಂದರೂ ಬಿಡೋದಿಲ್ಲ. ಹಾಗೆ ತಪಸ್ಸು ಮಾಡಿ ಶಕ್ತಿಯನ್ನು ತೆಗೆದುಕೊಂಡು ಮಲ್ಲಯ್ಯನ ಆಶೀರ್ವಾದವನ್ನು ಪಡೆದುಕೊಂಡು ಮಲ್ಲಯ್ಯನ ಒಲಮೆಯನ್ನು ಪಡೆದುಕೊಂಡು ಮಡಿವಾಳಪ್ಪ ಎಲ್ಲಿಗೆ ಬಂದಾನ ಅಂತ ಕೇಳಿದ್ರೆ ಅರಳಗುಂಡಿಗೆಗೆ ಬಂದಾನ. ಅರಳಗುಂಡಿಗೆಗೆ ಬಂದು ಶರಣರ ಹತ್ರ ಅದಾನ, ಇನ್ನೂ ಪ್ರಸಿದ್ಧ ಆಗಿಲ್ಲ. ತಗೊಂಡಾನ, ಬಂದಾನ, ಶರಣರ ಹತ್ರದಾನ. ಇದ್ದ ಹೊತ್ನ್ಯಾಗ ಒಂದು ದಿನ ಶರಣರಿಗೆ ಚಿಂತಿ, ಯಾರ ಬಗ್ಗೆ? ನಿಮಗೂ ನಿಮ್ಮ ಮಕ್ಕಳು ಇರ್ತಾವಲ್ಲ, ಅವು ಶಾಲೆ ಕಲಿಬೇಕು, ಓದಬೇಕು, ನೌಕರಿ ಮಾಡಬೇಕು. ನೌಕರಿ ಮಾಡಿದ್ಮೇಲೆ ಚಲೋ ಒಂದು ಹೆಣ್ತೇವನ್ನ ಮಾಡ್ಕೋಬೇಕು, ಚಲೋ 1-2-3 1-2-3 ಮಕ್ಕಳಂತ ನೋಡು. ಮಕ್ಕಳು ಹಡಿಬೇಕು. ಚಿಂತಿರ್ತೈತಿ ನೋಡಿ. ನಿಮಗೂ ಹಂಗೆ ಚಿಂತಿರಂಗಿಲ್ಲ, ಇವ್ರಿಗೆ ಚಿಂತಿತ್ತು. ಶರಣಪ್ಪನವ್ರಿಗೆ ಏನು ಚಿಂತಿತ್ತು? ನನ್ನ ಶಿಷ್ಯ, ನಾ ಲಿಂಗ ದೀಕ್ಷೆ ಕೊಡ್ಸೀನಿ, ಇವ ಏನಾಗ್ಬೇಕು? ನನ್ನಂಗ ಆಗ್ಬೇಕು. ಇಲ್ಲಿ ಸಮಯ ಇಟ್ಟಿರ್ಲ, ಆ ಸಮಯಕ್ಕೆ ಈ ಕಡೆ 2 ಬತ್ತಿ ಹಾಕಿದ್ರಿ ಅಂತ ಕೇಳಿದ್ರೆ ಅದ ಬತ್ತಿ ತಗೊಂಡು ಅದಕ್ಕೆ ಹಚ್ಚಿದ್ರೆ ಅದು ಏನಾಗ್ತದೆ? ಉರ್ಯಾಕತ್ತದ. ಹೆಂಗ ದೀಪ ಅದು ಬೆಂಕಿ ಅಂಕರ್ ಕಡಿಮೆ ಆಗಂಗಿಲ್ಲಲ್ಲ, ಈ ಕಡೆ ಹಚ್ಚಿದ್ರೆ ಏನಾದ್ರೂ ಕಡಿಮೆ ಆಗುತ್ತೆ ಅನ್ನೋದು ಇಲ್ಲ. ಪೂರ್ಣ ಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನಂಗೆ ನನ್ನ ಶಿಷ್ಯ ಆಗ್ಬೇಕು ಅಂತೇಳಿ ಶರಣಬಸಪ್ಪನವ್ರು ಬಯಸಿರ್ತಾರೆ. ಅದನ್ನೆಲ್ಲ ಪಡ್ಕೊಂಡು ಬಂದಾನ ಮಡಿವಾಳಪ್ಪ. ಅರಳಗುಂಡಿಗೆ ಒಳಗದಾನ. ಶರಣರು ಮಡಿವಾಳಪ್ಪ ಕುಡಿಯದಾರ ಅರಳಗುಂಡಿಗೆ ಒಳಗೆ ಇದ್ದಾಗ ಒಂದು ದಿನ ಆ ಶರಣರ ಹತ್ರ ಒಬ್ಬವ ಬಾಗಮ್ಮ ಗೌಡ್ತಿ ಅಂತ ಹೇಳಿ ಬರ್ತಾಳ. ಅರಳಗುಂಡಿಗೆಯ ಗೌಡನ ತಂಗಿ, ಮಲ್ಲನ ಗೌಡನ ತಂಗಿ ಆಗಿರ್ತಕ್ಕಂಥ ಬಾಗಮ್ಮ ಗೌಡ್ತಿ ಅಂತ ಹೇಳಿ ಬರ್ತಾಳ. ಕೇಳ್ರಿ ಎಷ್ಟು ಚಂದ ಚರಿತ್ರೆ ಇದೆ, ನೆನಪಿಟ್ಕೋಬೇಕು. ಇವನ್ನೆಲ್ಲ ಜೀವನದಾಗ ಸಮಾಧಾನ ಇರ್ಬೇಕಂದ್ರೆ ಏನರ ಕೇಳೋದಲ್ಲ, ಇಂಥವೆಲ್ಲ ಕೇಳ್ಬೇಕು. ಕಿವಿ ಪಾವನ, ಕಣ್ಣು ಪಾವನ, ಸರ್ವಾಂಗ ದೇಹವೇ ಪಾವನ ಆಗ್ತದೆ. ಮಲ್ಲನ ಗೌಡನ ತಂಗಿ ಏನ್ ಹೆಸರು? ಬಾಗಮ್ಮ ಗೌಡ್ತಿ. ಆಕೆಗೆ ಏನಾಗ್ಬಿಟ್ಟಿರ್ತೈತಿ ಅಂತ ಕೇಳಿದ್ರೆ ಹಿರೇಬ್ಯಾನೆ ಹತ್ತಿರ್ತದೆ. ಧರ್ಮ ಕರ್ಮದ ಸಂಯೋಗ
ಯಾವಾಗ ಈ ದೇಹಕ್ಕೆ ಏನು ಬರ್ತತಿ ಹೇಳಕ್ ಬರಂಗಿಲ್ಲ. ಹಿಂದಿನ ಪುಣ್ಯವನು ಇಂದುಂಡುಣಬೇಕು, ಇಂದಿನ ಪುಣ್ಯವನು ಮುಂದುಂಡುಣಬೇಕು. ಬಂಧನವೇಕಿದಕ್ಕೆ ಇಂದುದರ ನಾಣೆಯಾಗಿ ಸಂದೇಹವಿಲ್ಲದೆ ತಿಳಿಕಂಡೆಲು ಆತ್ಮ. ಹರಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಇಷ್ಟೆಲ್ಲ ಮಂದಿ ಬಂದು ಕುಂತೀರಿ ಇಲ್ಲಿ. ನೀವು ಪುಣ್ಯ ಇದ್ರೆ ಬರ್ತೀರಿ ಮನಿ ಬಿಟ್ಟು, ಇಲ್ಲಾಂದ್ರೆ ಅಲ್ಲೇ ಮಾಯಾ ಪೆಟ್ಟಿಗೆ ಮುಂದೆ ಕುಂದಿರ್ತೀರಿ. ಎಲ್ಲೇ ಧಾರಾವಾಹಿ ನೋಡ್ಕೊಂತ ಬರ್ಸ್ಕೊಡಂಗಿಲ್ಲ. ಅದು ಕರ್ಮ ಬರಿಸ್ಕೊಡೋದಿಲ್ಲ. ಪುಣ್ಯ ಇದ್ರೆ ನಿಮ್ಮನ್ನು ಕರ್ಕೊಂಬರ್ತೈತಿ. 7:30 8 ಮುತ್ಯಾರು ಬಂದಿರ್ಬೇಕು, ನಡಿ ಕುಂದ್ರ ನಡಿ, ಅಲ್ಲಿ ಮುಂದೆ ಕುತ್ಕೊಂಡು ಕೇಳಿ ನಡಿ ಅಂಥೇಳಿ ಮನಸ್ಸು ಕಳಿಸ್ತದಂತ ಈ ಬಾಡಿಗೆ. ಅವಾಗ ಡ್ರೈವರ್ ಚಲೋ ಮಾಡ್ತಾನೆ ಗೇರ್ ಹಾಕಕ್ಕೆ. ಪರಮಾನಂದನ ಗುಡಿ ಕಡೆ ಟಮ್ ಬರಕತ್ತೈತಿ ಬಡ್ರ ಅಂತೇಳಿ. ನೋಡ್ರಿ, ಬರ್ಬೇಕಂದ್ರೆ ಪುಣ್ಯ ಬೇಕ. ಹಿಂದಿನ ಪುಣ್ಯ ಮಾಡಿದ್ರ ಇಂದು ಸಿಗ್ತದ. ಇಂದು ಪುಣ್ಯ ಮಾಡೋದು ಅದಕ್ಕೆ ಮುಂದಿನಕ. ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದದ್ಯಾವಲ್ಲೇ ಬಂದದ್ಯಾವಲ್ಲೇ, ಮುಂದ ಹೋಗುದ್ಯಾವಲ್ಲಿ, ಹಿಂದ ನಿನ್ನ ಸತಿ ಸುತ್ತ ಭ್ರಾಂತಿಯಲ್ಲಿ. ಮಡಿವಾಳಪ್ಪ ಹೇಳ್ತಾನ, ಮುಂದೆ ಎಲ್ಲಿಗೆ ಹೋಗ್ಬೇಕು? ವೇರ್ ಆರ್ ಯು ಗೋಯಿಂಗ್ ನೆಕ್ಸ್ಟ್? ನೌ ಐ ಕಮ್ ಹಿಯರ್. ನೆಕ್ಸ್ಟ್ ಎಲ್ಲಿ ಹೋಗೋದು? ಮುಂದೆ ಎಲ್ಲಿ ಹೋಗುವಂತ ಕೆಲಸ ಅನ್ನುವಂಥದ್ದನ್ನು ವಿಚಾರ ಮಾಡ್ಬೇಕು. ಇಲ್ಲಿ ಬಂದು ಕುತ್ಕೊಂಡ್ರದು ಎಲ್ಲ ತಿಳಿತದೆ. ಟಿವಿ ಮುಂದೆ ಕುಂತ್ರೆ ತಿಳಿಯೋದಿಲ್ಲ. ಅದು ತಿಳಿಸೋದು ಬೇರೆ. ಅವ್ರು ಟಿವಿಯಾಗ ಬರ್ತಿರ್ತಾರೆ, ಬಣ್ಣ ಹಚ್ಕೊಂಡು ಕುಣಿತಿರ್ತಾರೆ. ಇಲ್ಲಿ ತಿಳಿದು ಬೇರೆ, ಅಲ್ಲಿ ತಿಳಿದು ಬೇರೆ. ನೋಡ್ರಿ, ಅದಕ್ಕೆ ಮಡಿವಾಳಪ್ಪ ಆಕಿಗೆ ಹಿರೇಬ್ಯಾನಿ ಬಂದಿತ್ತು, ಮಲ್ಲನಗೌಡನ ತಂಗಿಗೆ. ಶರಣರ, ನನಗೆ ಹಿರೇಬ್ಯಾನಿ ಹತ್ತದ, ನನ್ನ ಹಿರೇಬ್ಯಾನಿ ಹೋಗುಸ್ರಿ ಅಂತ ಬಂದ್ಲು ಶರಣರ ಹತ್ರ. ಶರಣರ ಹೇಳ್ತಾರ, ಏ ಮಡಿವಾಳಪ್ಪ, ಆಕಿಗೆ ಭಾಗಮ್ ಗೌಡ್ತಿಗೆ ಹಿರೇಬ್ಯಾನಿ ಬಂದದ, ನೀ ಅದನ್ನು ಹೋಗ್ಲಾಡ್ಸು ಅಂತಂದ್ರು. ಯಾಕ? ಶ್ರೀಶೈಲದಾಗ ಹೋಗಿ ತಪಸ್ ಮಾಡಿ ಬಂದಾರ, ಅದು ಪವರ್ಫುಲ್ ಐತೋ ಹೆಂಗೈತಿ ನೋಡ್ಬೇಕಾಗಿತ್ತು, ಪರೀಕ್ಷೆ ಮಾಡಬೇಕಾಗಿತ್ತು. ದಿನಾನು ಆ ಹೆಣ್ಮಗಳು ಬಂದು ಸೇವಾ ಮಾಡಕತ್ತಿದ್ಲು. ಯಾರ್ದು? ಮಡಿವಾಳಪ್ಪನ ಸೇವಾ ಮಾಡಕತ್ತಿದ್ಲು. ಕೇಳಾಕತ್ತೀರಿಲ್ಲ? ಮಡಿವಾಳಪ್ಪನ ಸೇವಾ ಮಾಡಕತ್ತಿದ್ಲು. ಸೇವಾ ಮಾಡೋ ಮುಂದೆ ಇವ್ರಿಗೆ ಲಿಂಗ ದೀಕ್ಷೆ ಕೊಡಿಸಿ ಆ ಶರಣ ಉದ್ಧಾರ ಮಾಡ್ಯಾನ ಅಂತೇಳಿ ಒಬ್ಬ ಕುಂತಿದ್ದ ಗಿಡಗ. ಯಾರು? ಅಲ್ಲೊಬ್ಬ ಇದ್ದ. ಅವ ಅನ್ನಕತ್ತಿದ್ದ, ಇವ್ರಿಗೆ ಯಾವಾಗ ಅಪವಾದ ಕೊಡ್ಲಿ, ಶರಣನ್ನ ಇವನ್ ಯಾವಾಗ ಊರು ಬಿಟ್ಟು ಓಡಿಸ್ಲಿ? ಊರಿಗೆ ಹೊಸಬರು ಬಂದರೆ ಪುರದ ನಾಯಿ ಬೊಗಳದೆ ಸುಮ್ಮನೆ ಬಿಡುವುದೇ? ಶರಣರು ಕೇಳ್ತಾರೆ. ಊರಿಗೆ ಹೊಸಬರು ಬಂದರೆ ಪುರದ ನಾಯಿ ನೋಡಿ ಸುಮ್ಮನೆ ಬೊಗಳದೆ ಬಿಡುವುದೇ? ಊರಿಗೆ ಹೊರಗಾದ ಶರಣರು ಊರುಗಳ ಮಧ್ಯದಲ್ಲಿ ಇರಲು ದೂಷಕರು ದೂಷಿಸದಿಪ್ಪರೆ ಕೂಡಲ ಸಂಗಮ ದೇವ. ಬಸವಣ್ಣ ಕೇಳ್ತಾರ. ಅಲಾರಾಮ್ ಹೊಡಿತು ಕಾಣಿಸ್ತತಿ. ನೋಡ್ರಿ, ದೂಷಕರು ದೂಷಿಸದಿಪ್ಪರೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಹಂಗ ದೂಷಣೆ ಮಾಡುವಂಥವ್ರು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ, ಸಮುದ್ರದ ದಂಡೆಯ ಮೇಲೊಂದು ಮನೆಯ ಮಾಡಿ ನೊರೆತರೆಗೆ ಅಂಜಿದಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ. ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಹೇಳ್ತಾಳ ಅಕ್ಕ ಮಹಾದೇವಿ. ನಿಮ್ಮಂಗೆ ಹೇಳ್ತಾಳ ಅಕ್ಕ. ನಿಮ್ಮ ತಾಯಿ ಹೇಳ್ತಾಳ, ಅಕ್ಕ ಹೇಳ್ತಾಳ, ಏನ ಬರ್ಲಿ ಸಮಾಧಾನ ಆಗಿರ್ಬೇಕು. ಅವ ಅಪವಾದ ಕೊಟ್ಟ ಇವ್ರಿಬ್ಬರಿಗೆ. ಏನ್ ಕೊಟ್ಟ? ಮಡಿವಾಳಪ್ಪನಿಗೆ ಮಲ್ಲನಗೌಡ ಸೇವಾ ಮಾಡಾಕತ್ತಿಲ್ದು. ಸೇವಾ ಮಾಡಾಕತ್ತಿಂದ ಏನಾಯ್ತು ಅಂತ ಕೇಳಿದ್ರೆ, ಆಕಿಗೆ ಹಿರೇಬ್ಯಾನಿ ಬಂದಿತ್ತಲ್ಲ, ಅದು ಹೋಗಿ ಬಹಳ ಸ್ಫುರದ್ರೂಪಿ ಹೆಣ್ಮಗಳಾದ್ಲು ಆಕಿ ಭಾಗಮ್ಮ ಗೌಡ್ತಿ. ಸೇವಾ ಮಾಡಿದ್ಲು, ಮಡಿವಾಳಪ್ಪನ ಸೇವಾ ಮಾಡಿದಕ್ಕೆ ಹಿರೇಬ್ಯಾನಿ ಹೋಗ್ಬಿಡ್ತು, ಸ್ವಚ್ಛ ಆಯ್ತು. ಇಲ್ಲೇ ಇಳಕಲ್ದಲ್ಲಿ ವಿಜಯ ಮಹಂತ ಶಿವಯೋಗಿಗಳಂತಿದ್ರು.
ಆ ಇಳಕಲ್ಲದ ಪಕ್ಕದಲ್ಲಿ ಒಬ್ಬ ಹಿರೇಮಠ ನಾಗಯ್ಯನವರು ಅಂತ ಹೇಳಿ ಒಬ್ಬ ಹಿರೇಮಠದ ಫ್ಯಾಮಿಲಿ. ಅವ್ರ ಹುಡುಗನಿಗೆ ಏನಿರ್ತದೆ ಅಂತ ಕೇಳಿದ್ರೆ ಅವನಿಗೂ ಹಿರೇಬ್ಯಾನಿ ಇರ್ತದೆ, ಹಿರೇಬ್ಯಾನಿ ಇರ್ತದೆ. ಹೆಂಗ್ ಮಾಡೋದು ಅಂತ ಹೇಳಿ ಚಿಂತೆ ಮಾಡೋ ಹೊತ್ನ್ಯಾಗ ಹೇಳ್ತಾರ, ಇಲ್ಲೇ ಇಳಕಲ್ದಾಗ ವಿಜಯ ಮಹಂತ ಶಿವಯೋಗಿಗಳದಾರ, ಬಹಳ ದೊಡ್ಡವ್ರ ಅದಾರ, ಅವ್ರ ಹತ್ರ ಕರ್ಕೊಂಡು ಹೋಗು, ನಿಂದೆಲ್ಲ ಪರಿಹಾರ ಆಗ್ತತಿ ಅಂತ ಹೇಳಿದ್ರು. ಇಳಕಲ್ ವಿಜಯ ಮಹಂತ ಶಿವಯೋಗಿಗಳು ಭಾಳ ಸಲ ಬರ್ತಿದ್ದಾವ ಮಠಕ್ಕೆ, ಒಟ್ಟ ಬೆಟ್ಟ ಹಾಕಿದ್ದಿಲ್ಲ. ನಮ್ಮ ಪುಣ್ಯ ಇದ್ರೆ ಬೆಟ್ಟ ಹಾಕಾರ ಸಂತರು ಶರಣರು, ಪಾಪದ ಕೊಡ ತುಂಬ್ಕೊಂಡು ಹೋಗಿದ್ರೆ ಅವರು ಬೆಟ್ಟ ಆಗಲ್ಲ. ನಡಿ ಹೇಸ್ ಕಾಶಿಗೆ ಹೋದಂಗೆ ಆಗ್ತತಿ, ಅಲ್ಲಿ ಬೆಟ್ಟ ಆಗಲ್ಲ. ದವಾಖಾನಿಗೆ ಹೋದ್ರು ಡಾಕ್ಟ್ರ್ ಬೆಟ್ಟಂಗಿಲ್ಲ, ಬಸ್ ಸ್ಟ್ಯಾಂಡ್ಗೆ ಹೋದ್ರು ಬಸ್ ಬರಲ್ಲ, ರೈಲ್ವೆ ಸ್ಟೇಷನ್ದಾಗ ಹೋದ್ರೆ ರೈಲ್ ಸಿಗಲ್ಲ. ನಡಿ ನೀ ಪಾಪ ತುಂಬ್ಕೊಂಬಂದಿ, ನಡಿ ನಿಂದು ಇಲ್ಲಿ ಕೆಲಸ ಇಲ್ಲ ಅಂತೈತೆ ಅಂತ ವಿಧಿ. ಇದೊಂದು ವಿಧಿ ಇದ್ರೆ ಅದೊಂದು ವಿಧಿ ಕಾಡ್ತಿರ್ತೈತೆ ಅಂತ. ಫೇಟ್, ಹಣೆ ಬರ. ಯಾರು ಬರ್ದಿರ್ತಾರ ಅದನ್ನ? ಅವ ಬರ್ದಿರ್ತಾನ. ಫೇಟ್ ಈಸ್ ರಿಟರ್ನ್ ಬಾಯ್ ಬ್ರಹ್ಮ, ಅವನಿಂದ ಬರೆಯಲ್ಪಟ್ಟಿರ್ತದ. ಅದಕ್ಕೆ ಅಲ್ಲಿ ಕಳಿಸ್ತದಂತ. ಭಾಳ ಸಲ ಬಂದವ ವಿಜಯ ಮಹಂತ ಶಿವಯೋಗಿಗಳು, ಬೆಟ್ಟ ಆಗ್ಲಿಲ್ಲ. ಒಂದಿನ ಸ್ನಾನ ಮಾಡಾಕತ್ತಿದ್ರಂತ ಒಳಗ, ಬಂದವ ತನ್ನ ಮಗನ ಕರ್ಕೊಂಡು 1 ವಾರ ಕಾಯ್ಕೊಂತ ಕುಂತ, ಬೆಟ್ಟ ಆಗಿರ್ಲಿಲ್ಲ. 1 ವಾರದ ಬಳಿಕೂ ಬೆಟ್ಟ ಆಗ್ಲಿಲ್ಲ. ಹೆಂಗ್ ಮಾಡೋದು ಅಂತ ಹೇಳಿ ಏನ್ ಮಾಡ್ತಾನಂತ ಕೇಳಿದ್ರೆ ಯಾರೋ ಹೇಳ್ತಾರೆ, ಇಲ್ಲ ವಿಜಯ ಮಹಂತ ಶಿವಯೋಗಿಗಳು ಬಹಳ ದೊಡ್ಡವರು, ನಿನಗೆ ಅವ್ನ ಬೆಟ್ಟಾಗಕ್ಕ ಬಹುಶಃ ಸಿಗಂಗಿಲ್ಲ. ಶಿವಯೋಗಿಗಳು ಅವ್ರಲ್ಲಿ ಜಳಕ ಮಾಡಾಕತ್ತಾರ, ಆ ಜಳಕ ಮಾಡಿದ ನೀರು ಬತ್ಸಲ ಹರಿಯಾಗ ಹಾಸಿ ಹರಿದು ಬರಾಕತ್ತಾವು, ಅವನ ಒಂದಿಷ್ಟು ತೊಗೊಂಡು ಮೈ ಮೇಲೆ ಹಾಕೊಂಡ್ಬಿಡು ಅಂತಂದ್ರು. ಎಂತೆಂಥವ್ರು ದೊಡ್ಡವ್ರು ಈ ಜಗತ್ತಿನಲ್ಲಿ. ಅವರು ಜಳಕ ಮಾಡ್ತಿರ್ತಾರೆ. ಆ ಜಳಕ ಮಾಡು ನೀರನ್ನ ನೀ ಏನ್ ಮಾಡು ಅಂತ ಕೇಳಿದ್ರೆ ಒಂದಿಷ್ಟು ಹರಿದು ಬರ್ತಿರ್ತಾವು. ದೊಡ್ಡವ್ರು ಜಳಕ ಮಾಡಿದ ನೀರು ನೀ ಹಾಕೋ, ಹೋಗಿ ಪ್ರಯಾಗ ಮುಳಿಗೆ ಬರೋದಲ್ಲ. ಯಾವ್ದು ಹಾಕೋಬೇಕ? ಶರಣರ ಸಂತರ ಪಾದೋದಕವನ್ನು ಮೈ ಮ್ಯಾಗ ಹಾಕೋಬೇಕು. ಅಲ್ಲೆಲ್ಲ ಸಾಧುಗಳು ಜಳಕ ಮಾಡ್ಯಾರ ನೋಡು, ಅಘೋರಿಗಳು ಜಳಕ ಮಾಡಿರ್ತಾರೆ, ಪವಿತ್ರ ಆಗಿರ್ತದ. ಅಂತ ನೀರು ನಮ್ಮ ಮೈ ಮ್ಯಾಗ ಬಿದ್ರಿ ಎಲ್ಲ ಹೊಕ್ಕವು. ಹೌದಲ್ಲ? ಒಂದು ಪರಂಪರೆ, ಒಂದು ಶಿಸ್ತು, ಅದ್ರ ಹಿಂದೆ ಒಂದು ಲೈಫ್ ಇರ್ತದೆ. ಅದಕ್ಕಿಲ್ಲ ಹೇಳ್ತಾ ಇದ್ದಾರೆ, ಆ ಜಳಕ ಮಾಡಿ ನೀರು ಬರಾಕತ್ತವು, ಹೋಗು ಹಾಕೋ ಅಂತಂದ್ರು. ಮಗನ ಕರ್ಕೊಂಡು ಹೋಗಿ ಆ ನೀರು ಹಾಕ್ಕೊಂಡ್ರು ಮೈ ಮೇಲೆ. ಮುಂದೆ 8 ದಿನ ಆಗಿರ್ಲಿಲ್ಲ, ಒಂದು ಬಾಟ್ಲ್ಯಾಗ ತುಂಬ್ಕೊಂಡು ದಿನ ಒಂದಿಷ್ಟು ಹೊಟ್ಟ್ಯಾಗ ತಗೊಳ್ಳೋದು, ಮೈ ಮ್ಯಾಗ ಒಂದಿಷ್ಟು ನೀರು ಹಾಕ್ಕೊಂಡು ಜಳಕ ಮಾಡಾಕತ್ತಿದ. ಆ ಹುಡುಗ ಹಿರೇಬ್ಯಾನಿ, ಹೇಳಕ್ಕೆ ಹೆಸರಿಲ್ಲ ನಂಗೆ, ಮಠಾಮಾಯ ಆಗಿತ್ತಂತೆ. ಭಾಗಮ್ ಗೌಡ್ತಿ ಸೇವಾ ಮಾಡಾಕತ್ತಿದ್ಲು. ಸೇವಾ ಮಾಡೋ ಮುಂದೆ ಏನಾಯ್ತು ಅಂತ ಕೇಳಿದ್ರೆ ಹಿರೇಬ್ಯಾನಿ ಹೋಯ್ತು. ಇಲ್ಲೊಬ್ಬ ಕಣ್ಣಿಟ್ಕೊಂಡ್ ಕೂತಿದ್ನಲ್ಲಿ ಹದ್ದ, ಈಗಲ್ಲ ಅವಾಗ ಒಂದು ಒಟ್ಟೆ ಅಪವಾದ ಕೊಡಕ್ ಕೆಲವೊಬ್ರು ಸುಮ್ಕಿರಂಗಿಲ್ರಿ. ಊರಾಗ ಭಾಳ ಚಂದ ಇರ್ತಾರ ಅವ್ರು, ಇಲ್ಲೆಲ್ಲ ಮತ್ತೆ ಬೇರೆ ಕಡೆ ಸುದ್ದಿ ಆಯ್ತೀನಿ. ಭಾಳ ಅನಾಹುತ ಇರ್ತಾರ, ಭಾಳ ಅನಾಹುತ. ಹೆಂಗಾರ ಮಾಡಿ ನೀವೊಂದು ಮುಂದಿನ ತುಂಬ್ಕೊಳ್ರಿ, ಇವ್ರದ್ದು ಕೆಡಿಸ್ಲಿ ಅಂತಿರ್ತಾರಂತವ್ರು. ಒಟ್ಟು ಅವ್ರ ದೃಷ್ಟಿ ಹಂಗ ಇರ್ತತಿ. ನೊಣ ದೇಹ ಎಲ್ಲ ಸ್ವಚ್ಛಿದ್ರು ಒಂದು ನೊಣ ಬಂದು ಎಲ್ಲಿ ಕುಂದಿರ್ತೈತ್ರಿ? ನೊಣಕ್ಕೆ ಇಷ್ಟವಾದ ಜಾಗ ಯಾವ್ದು? ಎಲ್ಲಿ ಹುಣ್ಣಾಗಿರ್ತೈತಲ್ಲ, ಹುಣ್ಣಿನ ಮ್ಯಾಗ ಕುಂದಿರ್ತೈತಿ. ನೊಣದ ಕಣ್ಣು ಹುಣ್ಣಿನ ಮ್ಯಾಗ, ದುಷ್ಟ್ರ ಕಣ್ಣು, ನೊಣದಂತ ಕಣ್ಣು ಹುಣ್ಣಿನ ಮ್ಯಾಗ ಕುಂದಿರ್ತೈತಿ. ಒಳ್ಳೇದ್ರ ಮೇಲೆ ಕುಂದ್ರಂಗಿಲ್ಲ. ಒಮ್ಮೆ ಸಿದ್ದೇಶ್ವರ ಸ್ವಾಮಿಗಳು ಕುಂತಿದ್ರಂತ ಒಂದು ಕುರ್ಚದ ಮೇಲೆ. ಅವ್ರ ಪಕ್ಕದಾಗ ಒಬ್ಬ ಕುಂತಾನೆ. ಯಾರ ಪಕ್ಕದಾಗ ಕುಂತೀನಿ ಅನ್ನೋದ್ರ ಕಬರ್ ಇರ್ಬೇಕಿಲ್ರಿ? ನಿನ್ನೆ ಹೇಳಿದ್ನಲ್ಲಿ ತೆಂಗಿನಕಾಯಿ ಕೊಬ್ಬರಿ ಇರ್ಬೇಕು. ಗವಾಯಿಗಳ ತೆಂಗಿನಕಾಯಿಗ ಕೊಬ್ಬರಿ ಇರ್ಬೇಕು, ಮನುಷ್ಯಾಗ ಕಬ್ಬರ್ ಇರ್ಬೇಕು. ಕಬ್ಬರ್ ಇಲ್ಲ ಅಂದ್ರೆ ಕೊಬ್ಬರಿ ತೆಗಿತಾರೆ ಹಿಂದೆಗಡೆ ಸಮಾಜದಾಗ. ಕಬ್ಬರ್ ಇಟ್ಕೊಂಡು ಬದುಕ್ಬೇಕು. ಕಬ್ಬರ್ ಇಟ್ಕೊಂಡು ನಿನಗೆ ಸ್ವಲ್ಪ ಕಬರ್ ಐತೇನಂತ ಕೇಳ್ತಿರ್ತಾರ ನೋಡು ಹಿರಿಯರು. ಬೇಯೋ ಮುಂದೆ ಕೇಳಂಗಿಲ್ಲ ನೀವು. ನಿನಗೆ ಸ್ವಲ್ಪ ಕಬರ್ ಏನಾರು ಕೊಟ್ಟಾನ ದೇವ್ರು ಅಂತ ಕೇಳ್ತಿರ್ತಿರ್ಲಿಲ್ಲ. ಅವಾಗ ಇಲ್ಲಾಂದ್ರೆ ಸಮಾಜ ಕೇಳ್ತತಿ. ಅದಕ್ಕೆ ಸಿದ್ದೇಶ್ವರ ಸ್ವಾಮಿಗಳ ಪಕ್ಕದಾಗ ಕುಂತಿದ್ನಂತ. ಸಿದ್ದೇಶ್ವರ ಸ್ವಾಮಿಗಳದ್ದು ಹಂಗೆ ಹರಿದಿತ್ತಂತಿಲ್ಲ. ಹರಕ್ಕೆ ಹಂಗೆ ಹಾಕ್ಕೊಳ್ಳೋರು ಅವ್ರು ಗೊತ್ತೈತಲ್ಲ. ಹರಕ್ಕೆ ಹಂಗೆ ಎಲ್ಲಿ ಬೇಕಾದ್ರೂ ಹರಿದಿದ್ದ. ಅದಕ್ಕೆ ಹೊಲಿಗೆ ಹಾಕ್ಕೊಳ್ಳುವಂಥ ಕಿಸೆ ಇಲ್ಲದ ಸಂತ ವಿಜಯಪುರದ ಸಿದ್ದೇಶ್ವರ ಸ್ವಾಮಿಗಳು ಕಳ್ಕೊಂಡು ಬಿಟ್ವಿ. ಎಂಥ ದೊಡ್ಡವ್ರು, ಎಷ್ಟೊಂದು ಅವ್ರ ಹತ್ರ ಇದ್ರೆ ಎಷ್ಟು ಅಲ್ಲೊಂದು ಜೀವನ ಸ್ವರ್ಗ ಇರ್ತಿತ್ತು, ಸ್ವರ್ಗ. ಬಹುಶಃ
ನಾಳೆ ಸಂಜೆಗೆ ಸಾಯರಿದ್ರು ಇವತ್ತಂತ ನಾನು ಭೇಟಿ ಅದೇ ಹೋಗಿ ನಮ್ಮ ಕನೇರಿ ಸ್ವಾಮಿಗಳು ಕರ್ಕೊಂಡೋಗಿ ಭೇಟಿ ಮಾಡಿಸಿದ್ರು. ಏನೋ ಮಾತಾಡಿದ್ರು, ನನ್ನ ಕೈ ಧ್ವನಿ ಬರ್ತಿರ್ಲಿಲ್ಲ, ಧ್ವನಿ ಎಲ್ಲ ಹೋಗಿತ್ತು. ಏನಂದ್ರೂ ಗೊತ್ತಾಗ್ಲಿಲ್ಲ. ಭಾಳ ಪ್ರೀತಿ ಇದ್ರು. ಒಂದು 25,000 ಜನ ಅದಂದ ಆಲ್ಮೇಲೆ ಸ್ವಾಮಿಗಳು ನೀವು ಬರ್ರಿ ಮಾತಾಡ್ರಿ, ನಿಮ್ದು ಇವತ್ತು ನಾ ಮಾತಾಡಂಗಿಲ್ಲ ಅಂತೇಳಿ ನನಗೆ ವೇದಿಕೆಯನ್ನು ಕೊಡ್ತಿದ್ರು ಸಿದ್ದೇಶ್ವರ ಅಪ್ಪಾಜಿ ಅವರು. ನಿಜವಾಗ್ಲು ಎಷ್ಟು ಹೇಳ್ಬೇಕು ಅವ್ರ ಬಗ್ಗೆ. ಭಾಳ ಅದ್ಭುತ ವ್ಯಕ್ತಿತ್ವ. ನೆನಪಾದ್ಬಿಟ್ಲಿ ಹೃದಯ ಭಾರ ಆಗ್ತತಿ. ಇರಲಿ ಅಂಥವ್ರಿಗೆ ಅವ ಅಂದ ಪಕ್ಕದಾಗ ಕುಂತಿದ್ನಲ್ಲವ, ಅವ ಚಲೋ ಅಂಗಿ ಹಾಕೊಂಡ, ಪಾಪ ಟಾರ್ಚ್ ಇದ್ದಿದ್ದು, ಇಸ್ತ್ರಿ ಹಾಕಿದ್ದು ತಂದ ಕಾಣಕತ್ತೈತೆ ಅವನಿಗೆ. ಮತ್ತೊಬ್ರದ್ದು ಕಾಣ್ಬೇಕಲ್ಲ. ಸಂತ್ರಿ ಏರಿದೈತೆ, ನಾನೇರಿದ ಎತ್ತರಕ್ಕೆ ನೀನು ಏರಬಲ್ಲೆಯ, ನಾ ಇಳಿಯುವ ಆಳಕ್ಕೆ ನೀನು ಇಳಿಯಬಲ್ಲೆಯ. ಒಬ್ಬನ ಅರ್ಥ ಮಾಡ್ಕೋಬೇಕಂತ ಕೇಳಿದ್ರೆ, ನಮ್ಮ ದೋತುರ್ದಾಗೂ ಸಂತ್ರಿ ಇರ್ತಾರ, ಪ್ಯಾಂಟ್ನಾಗೂ ಸಂತ್ರಿ ಇರ್ತಾರ, ಕೇವಲ ಕಾವಿ ಬಟ್ಟೆ ಒಳಗೆ ಸಂತ್ರ ಅದಾರ ಅಂತ ಕೇಳಿದ್ರೆ ಅದು ನೋಡೋ ದೃಷ್ಟಿ ತಪ್ಪೈತಿ ಅಂತ ತಿಳ್ಕೊಬೇಕು. ನಾವು ತಿಳ್ಕೊಬೇಕು. ಬಹುಶಃ ಅವ ಅಂದ ಸಿದ್ದೇಶ್ವರ ಸ್ವಾಮಿಗಳಿಗೆ ಅಂದಂತ, ಅಲ್ರಿ ಅಪ್ಪಗಳ ಇಲ್ಲಿ ಹರಿದೈತಲ್ರಿ ಅಂತಂದಂತ. ಸುಮ್ಮನೆ ಕೂತಿದ್ರು, ಯಾವಾಗಲೂ ಸ್ವಲ್ಪ ಸುಮ್ಮನೆ ಇರೋರು. ಒಂದ್ಸಲ ಅಂದ, ಇಲ್ಲಿ ಹರಿದೈತಲ್ರಿ ನಿಮ್ಮ ಶರ್ಟ್ ಅಂದ. ಅವಾಗೂ ಸುಮ್ಮನೆ ಕೂತಿದ್ರು. 3ನೇ ಸಲ ಚಲೋ ಶರ್ಟ್ ಹಾಕೋಬೇಕಿಲ್ರಿ ಅಂತಂದಂತ. ಅಂದ್ಬಿಟ್ಲಿ ಸಿದ್ದೇಶ್ವರ ಅಪ್ಪಗಳು ಅಂದ್ರಂತ, ನಿನಗೆ ಬರೀ ಹರಿದಿದ್ದ ಕಾಣಕತ್ತೈತಲ್ಲ, ಚಲೋ ಇದ್ದಲ್ಲಿ ನೋಡು ಚಲೋ ಕಾಣ್ತೈತಿ ಅಂತ ಹೇಳಿದಾರಂತ ಅವ್ರು. ಚಲೋ ಇದ್ದಲ್ಲಿ ನೋಡು, ಈ ಜಗತ್ತು ಚಲೋ ಇದ್ದಲ್ಲಿ ನೋಡು ಚಲೋ ಕಾಣ್ತದ. ಇಲ್ಲಂದ್ರೆ ಈ ಜಗತ್ತು ಹರಕ್ಕ ಮುರುಕ ಚರಕ ಕಾಣ್ತಿರ್ತತಿ. ಅದಕ್ಕೆ ನೀ ಹರಿದದ್ದು ನೋಡ್ಬೇಡಪ್ಪ, ಚಲೋ ನೋಡು ಅಂತ ಹೇಳಿದ್ರಂತ ಸಿದ್ದೇಶ್ವರ ಸ್ವಾಮಿಗಳು ಅವನಿಗೆ. ಹಂಗ ಈ ಜಗತ್ನಾಗ ಚಲೋದ್ ನೋಡೋದು ಕಲಿಬೇಕು, ಚಲೋದ್ ನೋಡೋದು ಕೆಟ್ಟದ್ದಿರ್ತತಿ. ಸೂರ್ಯನ ಕಿರಣ ಬೆಳಗಾದ ಗುಟ್ಲೆ ತಿಪ್ಪ್ಯಾಗೂ ಬೀಳ್ತೈತಿ, ಲ್ಯಾಟ್ರಿನ್ ರೂಮಿನ ಮ್ಯಾಗೂ ಬೀಳ್ತದ, ಗುಲಾಬಿ ಹೂವಿನ ಮೇಲೆ ಬೀಳ್ತದೆ, ಪರಮಾನಂದನ ಗೋಪುರದ ಮೇಲೆ ಬೀಳ್ತದೆ, ಅವನ ಮೇಲೆ ಬೀಳ್ತದೆ. ಆದ್ರಲ್ಲಿ ಏನಿರ್ತದಲ್ಲ ಅಂತ ತಗೊಂಡು ಹೋಗ್ತೈತೆ ಅನ್ನೋದು ತಗೊಂಡು ಹೋಗೋದಿಲ್ಲ. ತನ್ನಷ್ಟಕ್ಕೆ ತಾನು ಸ್ವಚ್ಛ ಇರ್ತತಿ. ನಾವು ಸೂರ್ಯನ ಕಿರಣ ಇದ್ದಂಗೆ ಇರ್ಬೇಕು ಈ ಜಗತ್ನಾಗ, ಅಂದ್ರೆ ಭಾಳ ಚಂದ ಇರ್ತದೆ ಲೈಫ್. ಹೆಂಗಿರ್ತದೆ ಅಂತ ಕೇಳಿದ್ರೆ, ದಟ್ ಈಸ್ ಗ್ಲೂಮಿಂಗ್ ಸ್ಪ್ರೆಡ್ ದ ಸೈಂಟ್. ಅದು ಏನು ಮಾಡ್ತಿರ್ತದೆ ಅಂತ ಕೇಳಿದ್ರೆ, ಆ ಮಕರಂದವನ್ನು ಹರಡ್ತಾ ಇರ್ತದೆ. ಹಂಗಿರ್ಬೇಕು ಮನುಷ್ಯ ಈ ಜಗತ್ನಾಗ ಅನ್ನುವಂಥ ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಹಂಗಿಲ್ಲೇ ಮಡಿವಾಳಪ್ಪನವರು ಶರಣ ಬಸಪ್ಪನವರು ಇದ್ದಾಗ ಅವ ಏನು ದೀಕ್ಷೆ ಕೊಡು ಅಂತ ಹೇಳಿದ್ರಲ್ಲ ಅವ್ನು ಹಿರೇಮಠ ಬಸಯ್ಯಗ, ಅವ ಕಣ್ಣಿಟ್ಕೊಂಡು ಕುಂತಿದ್ದ. ಮತ್ತೆ ಬಂದಲ್ಲಿವ, ಮತ್ತೆ ಬಂದ ಮಡಿವಾಳ ಈ ಊರಾಗ ಅರಳಗುಂಡಿಗೆ ಒಳಗೆ ಮತ್ತೆ ಬಂದಾನ. ಇವ್ರಿಗೆ ಏನಾರ ಮಾಡಿ ಏನು ಮಾಡ್ಬೇಕು, ಒಂದು ಟಿಕ್ಕಿ ಇಡ್ಬೇಕು. ಬ್ಯಾಡಾದರಿಗೆ ಮೊಸರಿನಾಗ ಕಲ್ಲಂತ ನೋಡ್ರಿ. ಬ್ಯಾಡಾದರಿಗೆ ಸೊಸಿ ಊಟಕ್ಕೆ ನೀಡಾಕತ್ತಿದ್ಲಂತ ಮನ್ಯಾಗ. ಬರೀ ಅವ್ರದ ಹೇಳ್ತೀರಲ್ರಿ ಮುತ್ಯಾರ ಅಂತೀರ, ಹಂಗ ಅನ್ಕೋಬೇಡ್ರಿ. ಸೊಸಿ ಊಟಕ್ಕೆ ನೀಡಾಕತ್ತಿದ್ಲಂತ, ಮುಂದೆ ಗ್ಲಾಸ್ ಇಟ್ಟಿದ್ರಂತ, ನೀರಿನ ಗ್ಲಾಸ್ ತುಂಬಿ. ಆಕಿ ಪಾಪ ಸೀರೆ ಉಟ್ಕೊಂಡಿರ್ಲಿಲ್ಲ ಅವತ್ತ. ಅದು ಏನಂತಿರ್ಲಿಲ್ಲ, ಬುರ್ಕಾನ ಬುರ್ಕಾಲ್ ಅದೇನ ಹಾಕೊಂತಾರಲ್ಲ, ಏನದ ನೈಟಿ. ಗವಾಯಿಗಳ ನೈಟಿ ಹಾಕೊಂಡಿಲ್ಲಂತ ಪಾಪಕಿ. ನೈಟಿ ಹಾಕೊಂಡು ಮ್ಯಾಲೆ ಒಂದು ಹಾಕ್ಕೊಂಡು ನೀಡಾಕತ್ತಿದ್ಲಕಿ. ನೀಡ್ಕೋಂತ ಬಂದ್ಲ. ಅದು ನೈಟಿ ಸ್ಟಡಾಲಿತ್ತ. ಅದು ಮುಂದೆ ಇಲ್ಲಿ ನೀಡೋರೊಳಗೆ ಅದು ನೈಟಿ ಆ ಗ್ಲಾಸಿನ ಮೇಲೆ ಬಿದ್ದು ಅದು ಗ್ಲಾಸ್ ಡಬಕ್ಕಂತ ಉಳಿತಂತದ. ಗೊತ್ತಾಗಿರ್ಬೇಕು ನಿಮಗೆ. ಉಳಿತು. ಅವ್ರ ಹತ್ತಿರ ಕುರ್ಚಿ ಮೇಲೆ ಕೂತಿದ್ಲ. ಸುಮ್ಮನೆ ಇರ್ಬೇಕಿಲ್ಲ. ಮನ್ಯಾಗ ಯಾಕೆ ಜಗಳ ಬರ್ತಾವಂದ್ರೆ ಇದಕ್ಕೆ ಹೇಳದ. ಹೊಂಟಿ ನೋಡ ಅಂತಾರೆ ಗಂಡಗ. ಅವು ಬ್ರೇಕ್ ಬೇರೆ ಬೇರೆ ಕಡೆ ಇರ್ತಾವ. ಎಲ್ಲಿರ್ತಿದ್ದೀರಿ ಎಲ್ಲಾರು ಓಪನ್ ಹಾಕಿರ್ತಾವ ಗೇಟ್. ಆಕಿ ಬಿತ್ತು ಆ ಮುದಿಕ್ ಸುಮ್ ಕುತ್ಕೋಬೇಕಿಲ್ಲ ಅನ್ಲಂತ. ಕನ್ನಯ್ಯ ಏನು ಅನ್ಬೇಕಿ? ಅನಸ್ಕೊಂಡೀನ ಲಗ್ನ ಆದ್ರೆ ಗೊತ್ತಾಗತ್ತದ. ಅನ್ಲಂತಕಿ ನಮ್ಮ ಮನೆಯವನಕ ಕಣ್ಣ ಇಲ್ಲಿ ನೋಡು, ಒಟ್ಟ ಕಣ್ಣು ಏನು ತುಂಬ್ಕೋರಿ ಕಣ್ಣು. ನಿಮ್ಮ ಭಾಷೆ ಅದನ್ನ ಭಾಳ ಚಂದ ಇರ್ತಾವ, ನನ್ಗೆ ಹೇಳಕ್ ನಾಚಿಗೆ ಬರ್ತೈತೆ. ಅನ್ನ ಕಣ್ಣು ಹೋಗ್ಬಿಟ್ಟಾವ ನೋಡು ಅಂತಂದಂತ. ಅಕ್ಕಿ ಪಾಪ ಅಕ್ಕೊಂದು ನನ್ನ ಮಗ್ಳು ಅನಿಸ್ಕೊಂಡಾಳ ಪಾಪ ಅಂತ. ಅಕ್ಕಿ ಹೆಂಗೆ ಇರ್ತಾಳೆ ಸುಮ್ಮನೆ ಸೊಸಿ. ಅಕ್ಕಿ ಇಲ್ಲಂತ ಅವರೆಲ್ಲ ಊಟ ಮಾಡಿ ಹೋದ್ರಂತ. ಅಲ್ಲಿ ಒಂದು ಮುಂದೆ ನಾಯಿ ಮಕ್ಕೊಂಡಿತ್ತಂತ, ಕಾಲಾಗ ಮಕ್ಕೊಂಡಿತ್ತಂತ. ಏಳು ಅನ್ಬೇಕಿಲ್ಲ ಅದಕ್ಕೆ. ನಾವು ಎಂತೆಂತಕ್ಕೂ ಸಾವು ಡಬ್ಬದ ಸಾಯಕತ್ತಾವ ಈ ಊರಾಗ. ಇದಕ್ಕೆ ಯಾವಾಗಾರ ಬರ್ತೈತಿ ಇದಕ್ಕೆ ಸಾವು ಅಂತ ಅಕ್ಕಿ ಬೇಡ್ಕೊಳಕತ್ತಿದ್ಲಂತ. ಅರ್ಥ ಆಗುತ್ತಲ್ಲ ನಾನು ಹೇಳೋದು? ಹಂಗಾಗ್ತದೆ. ದ್ವೇಷ ಬಿತ್ತಿ ದ್ವೇಷ ಬೆಳ್ಕೊಂಡಂಗೆ ಆಗ್ತದೆ ಜೀವನದಾಗ. ದ್ವೇಷ ಬಿತ್ತಿ ದ್ವೇಷ ಬೆಳ್ಕೋಬಾರ್ದು, ಪ್ರೀತಿ ಬಿತ್ತಿ ಪ್ರೀತಿ ಬೆಳ್ಕೊಳ್ಳೋದೆ ಜೀವನ. ಪ್ರೀತಿ ಬಿತ್ತಿ ಪ್ರೀತಿ ಬೆಳ್ಕೊಳ್ಳೋದ ಜೀವನ. ತನ್ನ ಮಗಳು ಕೊಟ್ಟಿರ್ತಾಳೆ,
ಪರಮಾನಂದ ಆಕಿಗೆ ಚಲೋ ಒಂದು ಗಂಡ ಹೆಣ್ಣು ಕೊಡುವಂತ 100 ಕಾಯಿ ಹೊಡೆದಿರ್ತಾಳೆ. ಸೊಸಿನ ಅಲ್ಲೇ ಮಗಳಂಗ ಕಾಣಂಗಿಲ್ಲ. ತನ್ನಂಗ ನೋಡಿದರ ಬಿನ್ನಿಲ್ಲ ಬೇದಿಲ್ಲ, ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ. ಎಲ್ಲೈತಿ ಕೈಲಾಸ? ವೇರ್ ಈಸ್ ಹೆಲ್ ಅಂಡ್ ಹೆವೆನ್? ಎಲ್ಲಿದೆ? ದೇರ್ ಈಸ್ ಇನ್ ಅವರ್ ಲೈಫ್. ಅದು ನಮ್ಮ ಜೀವನದಾಗಿದೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ. ಎಲ್ಲಿದೆ ನರಕ, ಎಲ್ಲಿದೆ ಸ್ವರ್ಗ? ಎಲ್ಲ ಇಲ್ಲೇ ಇದೆ, ನಮ್ಮ ಜೀವನದಾಗಿದೆ. ನಾವು ಅದನ್ನು ಸೃಷ್ಟಿ ಮಾಡ್ಕೋಬೇಕು. ಅವಾಗ ಜೀವನ ಅಂತ ಹೇಳಿ ಕರೆಸ್ಕೊಳ್ತದೆ. ಅಪವಾದ ಕೊಟ್ಟ. ಏನು ಅಪವಾದ ಕೊಟ್ಟ? ಹೋಗಿ ಮಲ್ಲನಗೌಡ, ಊರು ಪಾಟೀಲ್ ಗೌಡ್ರವರು, ಅವ್ರ ಕಿವ್ಯಾಗ ಹೇಳ್ತಾನೆ, ಇವ ಬ್ಯಾಡಾಗಿತ್ತಲ್ಲ. ಹೋಗಿ ಏನು ಹೇಳಿರ್ಬೇಕು? ಏ ಮಲ್ಲನಗೌಡ, ಆ ಮಡಿವಾಳಿ, ನಾ ಹೇಳಂಗಿಲ್ಲ ಮುಂದಿಂದ, ಗೊತ್ತಾಗಿರ್ಬೇಕು ನಿಮಗೆ. ಮಡಿವಾಳಿ ನಿನ್ನ ತಂಗಿ ಇಟ್ಕೊಂಡಾನ. ಇಷ್ಟಂದ್ರೆ ಕೇಳ್ತೀರ? ಹೆಂಗಾಗಿರ್ಬೇಡ. ಊರ್ ಗೌಡ ಸುದ್ದಿ ಆಯ್ತು, ಊರಾಗ ಸುದ್ದಿ ಮಾಡಿದ. ಇಂಥವು ಭಾಳ ಜಲ್ದಿ ಸುದ್ದಿ ಹಾಕವ್ರಿ ಊರಾಗ. ಒಳ್ಳೇದು ಪುರಾಣ ಕಚ್ಚೆ ಸುದ್ದಿ ಆಗಂಗಿಲ್ಲ ಅವು. ಪಾಂಪ್ಲೆಂಟ್ ಹಂಚಿ, ಡಂಗ್ರ ಸಾರಿಸಿ, ಪುರಾಣ ಹೇಳಕ್ಕೆ ಆಲ್ಮೇಲೆ ಸ್ವಾಮಿಗಳು ಬರಕತ್ತಾರ, ಬರ್ರಿ ಅಂದ್ರೆ ಬರೋದಿಲ್ಲ. ಇದು ಏನ್ರಿ ಇಂಥವು ಇರ್ಬೇಕು? ಇಲ್ಲಿ ನೋಡಿ ಇಟ್ಟು ಚಂದ ಹೋಗಿರ್ತೈತಲ್ಲ. ನಾಳೆ ಕುರುಪ್ದಳ್ಳಿಗೆ ಹೋಗ್ಬಿಟ್ಟಿರ್ತೈತೆ ಅದು. ಆ ನಾಡ್ದ ಇದಕ್ಕೆ ಹೋಗಿರ್ತೈತಿ ಫಸ್ಟ್. ಅದು ಪೇಪರಿಗೆ ಹಾಕೋದ ಬೇಡ ನಾವು, ಭಾಳ ಚಂದ ಸ್ಪ್ರೆಡ್ ಆಗುತ್ತದೆ. ಹಂಗಿರ್ತೈತಿ ಮನುಷ್ಯನ ಗುಣ. ಮನುಷ್ಯನ ಗುಣ ಹಂಗಿರ್ತದೆ ನೋಡಿ. ಸುದ್ದಿ ಆಯ್ತು, ಮಲ್ಲನಗೌಡ ಆರಾಮಾಗಿಬಿಟ್ಟಿತ್ತು. ಈಕಿಗೆ ಹಿರೇಬೇನೆ ಹೋಗಿತ್ತು, ಭಕ್ತಿ ಹುಟ್ಟಿತ್ತು, ಸೇವಾ ಮಾಡಾಕತ್ತಿದ್ಲು. ಮಲ್ಲನಗೌಡ ಕಡೆ ಡಬಲ್ ಬಾರ್ ಬಂದೂಕ್ ಇತ್ತಂತ. ಬಂದೂಕ ಅವನು ಕೊಂದು ಬಿಡಬೇಕು ಅಂದವ. ಅವನು ಮಡಿವಾಳಿನ ಕೊಂದು ಬಿಡಬೇಕು ಅಂತ ಹೇಳಿ ಎಲ್ಲಿ ಬಂದ ಅಂತ ಕೇಳಿದ್ರೆ, ಮಡಿವಾಳಿ ಬಾಗಮ್ಗೆ ಹೇಳಿದ, ಇನ್ನ ಮೇಲೆ ಹೋಗಂಗಿಲ್ಲ, ಅಲ್ಲಿ ಸೇವಾ ಮಾಡಕ್ ಹೋಗಂಗಿಲ್ಲ ನೀನು ಹೇಳಿದ. ಕಟ್ಟಾಜ್ಞೆ ಮಾಡಿದ ತಂಗಿ. ಆದ್ರೂ ಕಳುವಿಲೆ ಹೋಗಿ ಸೇವಾ ಮಾಡಿ ಬರ್ತಿದ್ಲು. ಸೇವಾ ಮಾಡಿ ಬರ್ತಿದ್ಲಕ್ಕೆ ಅವ್ರ ಅಣ್ಣ ಕದ್ದು ಸೇವಾ ಮಾಡಿ ಬರ್ತಿದ್ಲು. ಆ ಮಡಿವಾಳಪ್ಪಂದು ಮುಂದೆ ಅವನ್ನ ಬಿಡಂಗಿಲ್ಲ. ಇನ್ನೂ ಹೊಂಟಿ ಗೊತ್ತಾಯ್ತು, ಮತ್ತೆ ನೀನು ಬಿಡಂಗಿಲ್ಲ, ಅವನು ಮಡಿವಾಳನ್ನ ಕೊಂದು ಬಿಡ್ತೀನಿ ಅಂತ ಡಬಲ್ ಬಾರ್ ಗನ್ ಹಾಕೊಂಡು ಕೊಲ್ಲಾಕ್ ಹೋದ. ಇನ್ನೇನ್ ನಾಳೆ ಹೊಕ್ಕನೊಳಗ ಬಾಗಮ್ಮಗೌಡ್ತಿ ರಾತ್ರಿ ಎದ್ದು ಮಡಿವಾಳಪ್ಪನ ಹತ್ರ ಹೋಗಿ ಹೇಳ್ತಾಳೆ, ಯಪ್ಪ ನೀ ಇಲ್ಲಿರ್ಬೇಡ, ಈ ಊರು ಅರಳಗುಂಡಿಗೆ ಒಳಗಿದ್ದೆ, ನಮ್ಮ ಮಣ್ಣಿನ ಕೊಲ್ತಾನ, ಗುಂಡು ಹಾಕ್ತಾನೆ, ನಿನಗ ಊರ್ ಬಿಡು ಅಂತ ಹೇಳಿ ಕಳಿಸ್ತಾಳ ರಾತ್ರಿ. ಮಡಿವಾಳಪ್ಪ ಅರಳಗುಂಡಿಗೆ ಬಿಡ್ತಾನೆ. ಶರಣರಿಗೆ ಹೇಳಿ ಅರಳಗುಂಡಿಗೆಯನ್ನು ಬಿಟ್ಟು ಎಲ್ಲಿಗೆ ಬರ್ತಾನ ಅಂತ ಕೇಳಿದ್ರೆ, ಕೋಣ ಸಿರ್ಸಿಗಿಗೆ ಬರ್ತಾನ. ಕೋಣ ಸಿರ್ಸಿಗಿಗೆ ಬರ್ತಾನೆ. ಎಲ್ಲಿ ಹೋದ? ಮಡಿವಾಳನ ಒಟ್ಟು ಕೊಲ್ಲಬೇಕು ಅಂತಿದ್ದಿಮ. ಕೋಣ ಸಿರ್ಸಿಗಿಗೆ ಹೋಗ್ಬೇಕು ಅಂದಾಗ ಮತ್ತೆ ಮಡಿವಾಳ ಗೌಡ್ತಿ ಬಂದು ಮತ್ತೆ ಆ ಕೋಣ ಸಿರ್ಸಿಗೆ ಬಂದು ಹೇಳ್ತಾಳೆ, ಯಪ್ಪ ಇಲ್ಲಿ ಇರಬೇಡ, ನೀನು ಮುಂದೆ ಎಲ್ಲರೂ ಬಿಟ್ಟು ಹೋಗಿ, ಇಲ್ಲೇ ಬಂದು ನೀನು ಕೊಲ್ತೀನಿ ಅನ್ನಕತ್ತ ನಮ್ಮಣ್ಣ, ಇರಬೇಡ ಇಲ್ಲಿ ಅಂತ ಹೇಳ್ತಾಳೆ. ನೋಡ್ರಿ ಎಂತ 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 ವಿಚಾರ. ಇಲ್ಲಿಗೆ ಬಂದು ಕೊಲ್ತೀನಿ ಅಂದಾಗ ಮಡಿವಾಳಪ್ಪನವ್ರು ಆ ಊರ್ ಬಿಟ್ಟು ಎಲ್ಲಿ ಹೊಕ್ಕಾರ ಅಂತ ಕೇಳಿದ್ರೆ ಜಂಬೇರಾಳಕ್ಕೆ ಬರ್ತಾರ. ಜಂಬೇರಾಳಕ್ಕೆ ಬರ್ತಾರ. ಇಷ್ಟು ಬಂದ್ರಲ್ಲ ಶರಣರು ಉಸಿರು. ಒಂದು ಕುಲುಮಿ ಹಿಂಗ ಹಾಕ್ತಿರ್ತಾನಲ್ಲ ಅವ ಕಮ್ಮಾರ, ಹಿಂಗ ಹಾಕೋತ್ನಾಗದು ಹಿಂಗ ಹಾಕಿರ್ತೈತಿ ನೋಡ್ರಿ, ಬಸ್ 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 ಬಿಡ್ತಿರ್ತೈತಿ. ಆ ಕಬ್ಬಣ ಇಟ್ರೆ ಕಬ್ಬಣ ಕಾದ ಕೆಂಪಗಾಗಿರ್ತೈತಿ. ಒಂದು ಕುಲಿಮಿಗೆ ಉಸಿರ ಹಾಕಿದ್ರೆ ಕಬ್ಬಣ ಕರಗ್ತದ. ಒಬ್ಬ ಸಂತರು ಉಸಿರ ಹಾಕಿದ್ರೆ ಮನಿನ ಹಾಳಾಗ್ತದ, ಮನಿನ ಹಾಳಾಗ್ತದ, ಮನಿನ ಹಾಳಾಗ್ತದೆ. ಕೂಡಲ ಸಂಗನ ಶರಣರೊಡನೆ ಮರೆತು ಸರಸಾಟವನಾಡಿದರೆ ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸಿಕೊಂಬಂತೆ, ಹುಲಿ ಮೀಸೆಯ ಹಿಡಿದು ಉಯ್ಯಾಲೆಯಾಡಿದಂತೆ, ಸುಣ್ಣದ ಕಲ್ಲು ಉಡಿಯಲ್ಲಿ ಕಟ್ಟಿಕೊಂಡು ಮಡವ ಬಿದ್ದಂತೆ ಕೂಡಲ ಸಂಗಮ ದೇವ ಬಸವಣ್ಣ ಹೇಳ್ತಾರೆ. ಅದಕ್ಕೆ ದೊಡ್ಡವ್ರ ಜೊತೆಗೆ ಮರೆತು ನಡ್ಕೋಬಾರ್ದಂತ. ಇಲ್ಲಿ ಜಂಬೇರಾಳಕ್ಕೆ ಬಂದಿದ್ರು. ಈಕಿಗೇನು ಹಿರೇಬ್ಯಾನಿ ಬಂದಿತ್ತಲ್ಲ, ಆ ಹಿರೇಬ್ಯಾನಿ ಯಾರಿಗೆ ಬಂತು ಅಂತ ಕೇಳಿದ್ರೆ ಅವನಿಗೆ ಬಂತು, ಮಲ್ಲನಗೌಡನಿಗೆ ಬಂತು. ಅಂದ ಪಾಪ ಸುಮ್ಮನೆ ಕುಂದಿರ್ತೇ ಇಲ್ಲ, ಮಾಡಿದ ಪಾಪ ಬಿತ್ತಿದ್ದು ಬೆಳ್ಕೊಳ್ಳಬೇಕು. ಮಾಡಿದ್ದನ್ನ ಈಗ ನಾನು ನಮ್ಮ ಕನ್ನೈಗ ಮಸಿ ಹಚ್ಬೇಕಾಗ್ಯದ. ಮಸಿ ಹಚ್ಬೇಕಂದ್ರೆ ನನ್ನ ಕೈಗೆ ಮೊದಲು ಹಚ್ಕೊಂಡಾಗ ಅವಂಗೆ ಹಚ್ಚಾಕ್ ಬರ್ತದೆ. ಹಂಗಾಗಿ ಹೆಂಗೆ ಮಸಿ ಹಚ್ಚಾಕ್ ಬರ್ತದೆ ನೋಡಿ.
ಮಹಾರಾಷ್ಟ್ರದವ್ರು ಎಲ್ಲಾರು ನಮ್ಮ ಕರ್ನಾಟಕದ ಬಸ್ಸಿಗೆ ಮಸಿ ಹಚ್ಚಕತ್ತಾರ. ನಾಳೆ ಅವ್ರ ಬಸ್ಸು ಬರ್ತಾವ, ಇವರು ಹಚ್ತಾರ. ಏನ್ ದೊಡ್ಡ ಮಸಿ ಹಚ್ಚುದು ದೊಡ್ಡದನ? ಮಸಿ ಅಳಕಸದು ದೊಡ್ಡದು, ಅಳಕಸದು ದೊಡ್ಡದು, ಹಚ್ಚದು ದೊಡ್ಡದಲ್ಲ. ಬಂತ್ರಿ ಹಿರೇಬ್ಯಾನಿ, ಮೂಗು ಹೋದ್ವು, ಕಣ್ಣು ಹೋದ್ವು, ಎಲ್ಲಾ ರಸಿಗೆ ಸೂರಾಕತ್ತು ಅಳಾಕತ್ತಿದ. ಆ ಮಡಿವಾಳಪ್ಪಗ ನಿನಗ ಅಂದ್ಯ, ಅದು ನಾವು ಉಣ್ಣಾಕತ್ತೀನಿ ಇವತ್ತ. ಭಾಗಮ್ಮ, ನನ್ ತಪ್ಪಾಗೈತಿ, ಕ್ಷಮಾ ಮಾಡುವ ಯವ್ವ, ತಂಗಿ ಆದ್ರೂ ಚಿತ್ತಿಲ್ಲ, ನಿನ್ ಕಾಲು ಹಿಡ್ಕೊಂತೀನಿ ಅಂತ ಹೋದ ಗೌಡ. ಏನ್ರಿ ಹೆಂಗ ಶರಣರ್ಲಿಲ್ಲ ಕಾಲು ಹಿಡ್ಕೊಳಕ್ ಹೋದ. ಗನ್ ಹಿಡ್ಕೊಳಕ್ ಬಟ್ಟ ಹೋಗಿದ್ದು, ಅಲ್ಲೆಲ್ಲಿ ಹಿಡ್ಕೊಂತಾನ ಗನ್. ಪೆನ್ ಹಿಡ್ಕೊಳ್ಳೋದಿಲ್ಲ, ಗನ್ ಹಿಡ್ಕೊಳ್ಳೋದಿಲ್ಲ, ಎಲ್ಲ ಹೋಗಬಿಟ್ಟಿದ್ದು. ಸೊಕ್ಕ ಮುರಿದಿತ್. ಉಪ್ಪು ತಿಂದವ್ ನೀರು ಕುಡಿಯಬೇಕಲ್ಲ. ನನ್ನ ಮಡಿವಾಳಪ್ಪನ ಹತ್ರ ಕರ್ಕೊಂಡು ಹೋಗುವ ಅಂತಂದ. ಮಡಿವಾಳಪ್ಪ ಭಾಳ ಸ್ಟ್ರಾಂಗ್. ಕರ್ಕೊಂಡು ಹೋದ್ಲು, ಭಾಗಮ್ಮ ಗೌಡ್ತಿ ಕರ್ಕೊಂಡು ಹೋದ್ಲು. ಯಪ್ಪ, ನಮ್ಮ ಅಣ್ಣಗೆ ಹಿಂಗಾಗೈತಿ ಅಂತ ಹೇಳಿ ಬಂದಿದ್ಲು. ಹೋಗಿ ಮಡಿವಾಳಪ್ಪನ ಕರ್ಕೊಂಡು ಬರ್ತೀನಿ ಅಂತ ಮಡಿವಾಳಪ್ಪ ಏನೂ ಅಲ್ಲ, ಸುಮ್ಮನೆ ಇದ್ದ. ಕರ್ಕೊಂಡು ಬಂದ್ಲು ತಂಗಿ. ಬಂದ ಗೌಡ ಬಂದ ಉದ್ದಕ ಬಿದ್ದ, ಸೂರಾಕತ್ತಿದ್ವು. ಎಲ್ಲ ಮುಗಿದಿತ್ತು ಕತ್ತಿ, ಕಾಡಾಕತ್ತಿತ್ತು ಇದಿ. ಬಂದು ಬಿದ್ದುಗುಟ್ರೆ ಮಡಿವಾಳಪ್ಪ ಅಂದ, ಯಾಕಪ್ಪ ಗೌಡ ಆರಾಮದೇನು ಅಂದ. ಅಳಾಕತ್ತಿದ ಜಗ್. ಯಪ್ಪ, ನಿನ್ನ ನಿಂದಿಸಿನಿ, ನಿನಗ ನಾನು ಅಪವಾದ ಕೊಟ್ಟಿನಿ ಯಾರ್ದೋ ಮಾತು ಕೇಳಿ, ಅದಕ್ಕೆ ತಪ್ಪು ಕ್ಷಮಾ ಮಾಡು ಯಪ್ಪ ತಂದೆ ಗುರುವೇ ಅಂತಂದ. ಯಾರ ಗೌಡ್ರ ಮಾತಾಡ್ಬೇಡ್ರಿ. ಬಿದರಿ ಕುಮಾರ ಶಿವಯೋಗಿಗಳು ಕುಂತಿದ್ರು. ಒಂದಿನ ಒಬ್ಬಾಕಿ ಮಾಮ್ಲೇದಾರ್ ಹೆಂಡತಿ ಬಂದ್ರಿ ಅವ್ರ ಹತ್ರ. ಕೇಳಾಕತ್ತಿರ್ಲಿಕ್ಕೆ ಹೇಳೇ ಬೇಡ. ಮಾಮ್ಲೇದಾರ್ ಹೆಂಡತಿ ಬಂದ್ಲು. ಆಕಿ ಕೊಳ್ಳಾಗ ಎಷ್ಟು ಬಂಗಾರ ಹಾಕೊಂಡಿದ್ಲು ಅಂತ ಕೇಳಿದ್ರ, ಇವಷ್ಟು ಇಲ್ಲಿ ಬಂಗಾರ ಕೊಳ್ಳಾಗ ನಾರಿಯೋ ಆಭರಣದ ಲಾರಿಯೋ ಅನ್ನಂಗಿದ್ಲು. ಅಷ್ಟು ಹಾಕೊಂಡಿದ್ಲು. ಮಾಮ್ಲೇದಾರನ ಹೆಂಡತಿ ಸಿಕ್ಕಾಪಟ್ಟಿ ಬಂಗಾರ ಹಾಕೊಂಡಿದ್ಲು. ಚಲೋದು ಬಂಗಾರದ ಶರಗಿದ್ದಿದ್ದು ಸೀರೆ ಉಟ್ಕೊಂಡು, ಪಿತಾಂಬರ ಉಟ್ಕೊಂಡು ಎಲ್ಲಿಗೆ ಬಂದ್ಲು ಅಂತ ಕೇಳಿದ್ರೆ, ಆ ಕುಮಾರ ಶಿವಯೋಗಿಗಳ ಹತ್ರ ಬಂದ ಶಿವಯೋಗಿಗಳು ಕುತ್ಕೊಂಡಿದ್ರು ಮಠದಾಗ. ಆಕಿಗೆ ಏನಾಗಿತ್ತಂದ್ರೆ ಮೈ ತುಂಬ ತನ್ನ ಹತ್ತಿತ್ರಿ. ತನ್ನ ವೈಟ್ ಪ್ಯಾಚಸ್ ಹತ್ತಿತ್ತು. ಬಂದು ಬೇಡ್ಕೊಂಡ್ಲು, ಯಪ್ಪ ಗುರುವೇ, ನನಗೆ ಬಿಳಿ ತನ್ನ ಹತ್ತಿ ಬಿಟ್ಟದ. ನನ್ನ ಗಂಡ ಮಾಮಲೇದಾರ, ದೊಡ್ಡ ಆಫೀಸರ, ನನಗಿದು ಬಂದ್ಬಿಟ್ಟತಿ ಅಂದ್ಬಿಟ್ಲೆ. ಅವ್ರ ಹತ್ರ ಒಬ್ಬವ ನಮ್ಮ ಗೌಡ್ರು ಕುಂತಂಗೆ ಒಬ್ರು ಹಿಂಗೆ ಕುಂತಾರಲ್ಲ, ಹಂಗೆ ಕುಂತಿದ್ದೊಬ್ಬ. ಅವ ಯಾವಾಗಲೂ ಬಾಯಾಗ ಅಡಿಕೆಲಿ ಹಾಕಿರವ. ಅವ್ರು ಭಾಳ ಚಂದ ಇರ್ತಾರೆ ಅಡಿಕೆಲಿ ಹಾಕ್ಕೊಂಡವ್ರು, ನೋಡ್ಬೇಕು. ತುಂಬ್ಕೊಂಡ್ಬಿಟ್ಟಿರ್ತಾರೆ ಅಡಿಕೆಲಿ, ತಂಬಾಕದೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದ. ಅವ ಕುಂತಿದ್ದವ. ಅವನೇ ಎದಕ್ಕೆ ಬಂದಿದ್ದ. ಶಿವಯೋಗಿಗಳಂದ್ರು, ಏ ಬಸಪ್ಪ, ಈಕಿ ಏನು ವೈಟ್ ಪ್ಯಾಚಸ್ ಹತ್ಯ ಅಂದಿದ್ಲಲ್ಲ, ಉಗುಳು ಅಂತಂದ್ರು. ಅವ ಹೊರಗೆ ಹೋಗ್ಲಾರ್ದಾಗ ಚಾನ್ ಸಿಕ್ತು ಬಾ ಅಂತೇಳಿ ಬಾಯಾಗ ಯಾರಿಗೆ ಉಗುಳಿದ? ಮಾಮ್ಲೇದಾರನ ಹೆಂಡತಿಗೆ. ಸಾಮಾನ್ಯ ಅಲ್ಲಕಿ, ಮಾಮ್ಲೇದಾರನ ಹೆಂಡತಿಗೆ ಉಗುಳಿದ. ಉಗುಳುತ್ಲೇ ಆಕಿಗೆ ಸಿಟ್ಟು ಬಂತು. ನಿನ್ನ ಬಾಯಾಗ ಮಣ್ಣು, ನನ್ನ ಗಂಡನ ಕರ್ಕೊಂಬಂದು ನಿನಗೆ ಜೈಲಿಗೆ ಹಾಕ್ತೀನಿ, ನಿನ್ನ ಕೊಲ್ಲಿಸ್ತೀನಿ, ನಿನ್ನ ಸೊಂಟ ಮುರಿತೀನಿ. ಮಾಮ್ಲೇದಾರನ ಹೆಂಡತಿ ಬಾಯಿಗೆ ಬಂದಂಗ ಬೇಯಾಕತ್ತಿದ್ಲು ಶಿವಯೋಗಿಗಳಿಗೆ. ಯವ್ವ ಬೈದಾಳಂದ್ರೆ ಇದು ಚಪ್ಪಾಳಿ ಹೊಡಿತೀನಿ. ಇದಕ್ಕೆ ನಮ್ಮವ್ವಕಿ ನೋಡ್ರಿ ಅನ್ಕೊಂತ ಹೋದ್ಲು. ಹೋಗಿ ಮನ್ಯಾಗ ಏನದು 8,000 ಪಿತಾಂಬರ ಉಟ್ಕೊಂಡಿದ್ಲು. ಏನದ್ನ ಮನ್ಯಾಗ ಹೋದ್ಲು, ರೂಮ್ ಕದ ಹಾಕಿದ್ಲು, ಸಿಟ್ಟಿಲಿ ಹೋಗಿದ್ಲಲ್ಲ. ಆ ಪಿತಾಂಬರ ಎಲ್ಲ ಉಚ್ಚಿ ಬಟ್ಟಿ ಚೇಂಜ್ ಮಾಡ್ಕೋಬೇಕಲ್ಲ. ಚೇಂಜ್ ಮಾಡ್ಕೊಳಕ್ ನೋಡ್ತಾಳ, ಎಲ್ಲ ಮೈಯಂದು ವೈಟ್ ಪ್ಯಾಚಸ್ ಎಲ್ಲ ಹೋಗ್ಬಿಟ್ಟಿತ್ತು, ಮಾಯ ಆಗ್ಬಿಟ್ಟಿತ್ತು. ಬೈಕೊಂತ ಹೋಗಿದ್ಲಲ್ಲ. ಅಲ್ಲ ಇವನ ಅದಕ್ಕ ಬೈಸಾರ, ಅದಕ್ಕ ಉಗುಳಿಸ್ಯಾರ, ಇನ್ನೊಂದಿಷ್ಟು ಉಗುಳ್ಸೋಣ ಬರೋಂತಡಿ ಅಂತ ಅವಾಗಂತಾಳ. ಉಗುಳ್ತಾರನೇ ಯಾವ ಬೇಕಾದಾಗ ಸಿಕ್ಕಾಗ. ಶರಣರು ಉಗುಳ್ಬೇಕಂದ್ರೆ ಸಂದರ್ಭದಾಗ ಬಂದಾಗ ಅಟ್ಟ ಉಗುಳಿರ್ತಾರ. ಯಾವ ಬೇಕಾದಾಗ ಉಗುಳಾಕದೇನ ಅಲ್ಲಿ ವಿಮಲ್ ಮಾಣಿಕ್ ಚಂದ ಮಾಡಿರಿ ಅಂಗಡಿಯಾಗ ಸಿಗವ. ಹಂಗಿರಂಗಿಲ್ಲದ ಎಲ್ಲಾ ಹೋಗಿತ್ತು. ಈ ತುಟಿ ಮ್ಯಾಗ ಅಷ್ಟ ಒಂದಿಷ್ಟು ಉಳ್ದಿತ್ತಂತ ನೋಡ್ರಿ. ಈ ತುಟಿ ಮ್ಯಾಗ ಅಷ್ಟ ಉಳ್ದಿತ್ತು.
ಎಲ್ಲಾ ವೈಟ್ ಪ್ಯಾಚಸ್ ಹೋಗೈತಿ, ಇಲ್ಲೊಂದಿಷ್ಟು ಉಳ್ದೈತಿ, ಇಲ್ಲೊಂದಿಷ್ಟು ಉಳಿಸ್ಕೊಂಡು ಇದೊಂದಿಷ್ಟು ಹೋಗಿಸ್ಕೊಂಡು ಅಂತ ಬಂದ್ಲಂತ. ಬಂದ್ಲು, ಯಪ್ಪ ಎಲ್ಲಾ ಚಲೋ ಉಗುಳಿರಿ, ಭಾರಿ ಚಂದ ಉಗುಳಿರಿ, ಗೊತ್ತಾಗ್ಲಿಲ್ರಿ ಅಪ್ಪ, ಚಲೋ ಉಗುಳಿರಿ ಅಂತಂದ್ಲಂತ. ಶರಣರು ನಗಾಕತ್ತಿದ್ರು, ಶಿವಯೋಗಳು ನಗಾಕತ್ತಿದ್ರು. ಯಪ್ಪ ಇಲ್ಲೊಂದಿಷ್ಟಿದೆ, ಇಲ್ಲೊಂದಿಷ್ಟು ಉಳ್ದೈತಿ ಮುಖದ ಮ್ಯಾಗ, ಅದಕ್ಕೊಂದಿಷ್ಟು ಉಗುಳಿಸಿ ಬಿಡ್ರಿ ಅಂದ್ರ. ಅವಾಗ ಶಿವಯೋಗಳು ಹೇಳಿದ್ರಂತ, ನಾ ಮಾಮ್ಲೇದಾರನ ಹೆಣ್ತೇನ, ಸೊಕ್ಕ ಭಾಳ ಐತಿ ನಿನಗ, ಎಲ್ಲಾ ಹೋಗೈತಿ, ಇದು ಯಾಕೆ ಉಳ್ದೈತಿ ಅಂತ ಕೇಳಿದ್ರೆ, ಇನ್ನೊಮ್ಮೆ ಶರಣರು ಈ ಬಾಯಿಂದ ಇನ್ನೊಮ್ಮೆ ನಿನ್ ಬೈಯಾಕ ಬಾಯಿ ಶಬ್ದ ಬರಬಾರ್ದು, ಅದನ್ನ ನೋಡಿದಾಗ ನೆನಪಾಗ್ಬೇಕು ನಿನಗ, ಅದಕ್ಕೆ ಅದು ಹಂಗ ಇರ್ತೈತಿ, ನಿನ್ ಸಾಯೋ ಮಠ ಇರ್ತೈತಿ ಅಂತ ಹೇಳಿದ್ರಂತ. ಅದಕ್ಕ ನೋಡ್ರಿ ಶರಣರು ಇಲ್ಲಿ ಬಂದ, ಮಲ್ಲನಗೌಡ ಬಂದು ಒದ್ದಕ ಬಿದ್ದ. ಗೌಡಗಂತಾರ ಮಡಿವಾಳಪ್ಪನವ್ರು ಪರೀಕ್ಷೆ ಮಾಡಕಂತಾರ, ಲೇ ಗೌಡ, ನಿಮ್ ತಂಗಿಗೆ ನನಗ ಅಪವಾದ ಕೊಟ್ಟಿದೆ, ಅನೈತಿಕ ಸಂಬಂಧವನ್ನು ಹೊರಿಸಿ ನೀನು ನಿನ್ನ ಹಿರೇಬ್ಯಾನಿ ಹೋಗ್ಬೇಕಂದ್ರೆ ನಿನ್ನ ಹೆಂಡತಿ ತಂದು ನನಗೆ ಕೊಡು ಅಂತಾರ. ಎಲ್ಲಿಗೆ ಬಂತು ಮಾತ್ ಕೇಳ್ರಿ, ಚರಿತ್ರೆ. ನಿನ್ನ ಹೆಂಡತಿ ತಂದು ನನಗೆ ಒಪ್ಪುಸ್ ಅಂದ್ರೆ ನಾ ಕೊಡ್ತೀನಿ. ಹ್ಞೂನ್ರಿ ಅಪ್ಪ ಅಂದ. ಹೋಗ್ಬೇಕಲ್ಲ, ಕರ್ಕೊಂಡು ಬಂದ ಮಡಿವಾಳಪ್ಪನವ್ರ ಹತ್ರ, ಕರ್ಕೊಂಬಂದು ಹಾಕಿದ. ಹೇಳ್ತಾನ ಮಡಿವಾಳಪ್ಪ, ಹೇಳ್ತಾನ, ಲೇ ಈಕಿ ನನ್ನ ಮಗಳದಾಳಲ್ಲೇ, ನಿನ್ನ ದೃಷ್ಟಿ ಹಂಗಿರ್ಬೇಕು ಅಂತೇಳಿ ಆಕಿನ ಮಗಳಾಗಿ ಸ್ವೀಕಾರ ಮಾಡ್ತಾನೆ ಮಡಿವಾಳಪ್ಪ. ಸ್ವೀಕಾರ ಮಾಡಿದ್ಮೇಲೆ ಅವ್ರು ಸೇವಾ ಮಾಡ್ಕೊಂತ ಗಂಡ ಹೆಂಡತಿ ಮಠದಾಗ ಇರ್ತಾರೆ, ಕಡ್ಕೊಳ್ದಾಗ ಸೇವಾ ಮಾಡ್ಕೊಂತ ಇದ್ದಿಂದ ಮಡಿವಾಳಪ್ಪನ ಕೃಪೆಯಿಂದ ಆ ಗೌಡನಿಗೆ ಏನು ಹುಡ್ತದೆ ಅಂತ ಕೇಳಿದ್ರೆ 4-5 ಮಂದಿ ಮಕ್ಕಳಾಕ್ಕಾರ. ಅವನ ಹೊಟ್ಟಿಯೊಳಗಡೆ ಬಸಪ್ಪ, ಕ್ಯಾತಪ್ಪ, ಸಿದ್ಲಿಂಗಪ್ಪ ಗೌಡ ಅಂತ ಹೇಳಿ 3 ಮಂದಿ ಮಕ್ಕಳು ಹುಟ್ಟುತ್ತಾರ. ಎಲ್ಲೇ ಮನೆಗೆ ಹೋಗಂಗಿಲ್ಲವ, ಸೇವಾ ಮಾಡ್ಕೊಂತ ಅಲ್ಲೇ ಬಿದ್ದು ಬಿಡ್ತಾನೆ ಮಡಿವಾಳಪ್ಪನ ಪಾದದಾಗ. ಹಿಂಗೆ 3 ಮಂದಿ ಮಕ್ಕಳು ಹುಟ್ಟುತ್ತಾರ. ಅವಾಗ ಮಡಿವಾಳಪ್ಪ ಕ್ಷಮಾ ಮಾಡ್ತಾನೆ. ಕ್ಷಮಾ ಮಾಡಿದಾಗ ಅವನು ಹಿರೇಬ್ಯಾನಿ ಹೋಗ್ತದೆ. ಅವನು ಲಾಸ್ಟ್ ಮಗನಾಗಿರ್ತಕ್ಕಂಥ ಸಿದ್ಲಿಂಗಪ್ಪ ಗೌಡನನ್ನ ತನ್ನ ಉತ್ತರಾಧಿಕಾರಿ ತಗೊಂಡು ಆ ಮಠಕ್ಕೆ ಪೀಠಕ್ಕೆ ಮಾಡ್ಕೊಂತಾನೆ ಮಡಿವಾಳಪ್ಪ. ಚರಿತ್ರೆ ನೋಡಿ. ಒಬ್ಬ ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡ ಬಳಿಕ ಮಡಿವಾಳಪ್ಪ ಎಷ್ಟು ಶಕ್ತಿ ಬಂದ ಅಂತ ಕೇಳಿದ್ರೆ, ಮಡಿವಾಳಪ್ಪ ಕಡ್ಕೊಳ್ದಾಗ ಮಠ ಕಟ್ಟಿರ್ತಾನ, ಹೈನಾ ಎಮ್ಮಿ ಸಾಕಿರ್ತಾನ, ಹೊಲದಾಗ ಬಾವಿ ತೆಗೆದಿರ್ತಾನ, ಮಟ್ಟಿ ಹೊಡೆದು ಬದ್ನಿ ಗಿಡ ಬೆಳೆದಿರ್ತಾನ. ರಾತ್ರಿ ನಿದ್ದೆ ಬರಬಾರ್ದು, ಶಿವಧ್ಯಾನ ಮಾಡ್ಬೇಕಂತೇಳಿ ಗಿಡದಾಗ ಕುತ್ಕೊಂಡು ತಪಸ್ಸು ಮಾಡ್ತಿರ್ತಾನ ಮಡಿವಾಳಪ್ಪ. ತಪಸ್ಸು ಬಿಟ್ಟಿರಂಗಿಲ್ಲ, ಮ್ಯಾಲ್ ಕಟ್ಕೊಂಡಿರ್ತಾನ. ನಿದ್ದೆ ಬಂದ್ ಗುಡ್ಲೆ ಆ ಟೊಂಗ್ಯಾಗ ಕುಂತಿರ್ತಾನ, ಕೆಳಗ್ ದೊಡ್ಡ ಬಾವಿ ಇರ್ತತಿ. ನಿದ್ದೆ ಬಂದ್ ಜೋಲಿ ಹೊಡ್ಕೊಂತ ಶಿವಧ್ಯಾನ ಮಾಡ್ತ ದಬ್ಬ ಅಂತ ನೀರ ಬೀಳವಂತ, ಮತ್ತ ಜಳಕಾತಂತೇಳಿ ಮತ್ತ ಮ್ಯಾಲೇರಿ ತಪಸ್ಸು ಮಾಡವಂತ ಮಡಿವಾಳಪ್ಪ. ಎಂತವ ಮಡಿವಾಳಪ್ಪ, ಎಂತವ. ಕೇಳೋದಿದ್ರ ಒಂದು ಪುರಾಣ ಹಚ್ಚಿರಿ, ಇಲ್ಲಿ ಕೇಳ್ಬೇಕಂತವ್ರದೆಲ್ಲ. ಅಂತ ಮಡಿವಾಳಪ್ಪ ಕುಳ್ಳು ಬಡಿತಿದ್ದ ದಿನ. ಕೇಳ್ರಿ, ಪೂಜೆ ಮಾಡೋದ್ರಿಂದ ಎಷ್ಟು ಶಕ್ತಿ ಬರ್ತದೆ. ಶಿವರಾತ್ರಿ ನಾಳೆ 26ಕ್ಕಿಲ್ಲ, ಶರಣರಿಗೆ ದಿನಾ ಶಿವರಾತ್ರಿ ಇರ್ತದೆ. ದಿನಾ ಶಿವರಾತ್ರಿ ಇರ್ಬೇಕು ನಮ್ದು. ಯಾವಾಗ್ರಿ ಸತ್ತಾಗೊಮ್ಮೆ ಶಿವ ಅಂದ್ರೆ ಅದೇನೇ ಇದು ನನ್ನದು ಅಲ್ಲ. ಕುಳ್ಳು ಬಡಿತಿದ್ದ ಮಡಿವಾಳಪ್ಪ. ಒಬ್ಬ ಹೆಣ್ಮಗಳಿದ್ಲು ಮಠದ ಪಕ್ಕದಾಗ ಮನೆ ಇತ್ತಕ್ಕಿದ. ಇವಾಗ ಕುಳ್ಳು ಬಡ್ಯಾವ, ಆಕಿ ಹಂಗ ಕಳು ಮಾಡ್ಕೊಂಡು ಹೋಗ್ಬಿಡಾಕಿ ಅವನ್ನ. ಎಂತೆಂಥವ್ರು ಇರ್ತಾರೆ ಕುಳ್ಳು ಕಳು ಮಾಡಾಕ್ರಿ ಮಡಿವಾಳಪ್ಪ ಅಂತ. ಯಾರು ಒಯ್ತಾರ ಕುಳ್ಳು? ಆಕಿನೂ ಒಂದದು. ಈಗ ಇವು ಬಂದವಲ್ಲ, ಏನು ಮುಂದೆ ಏನೋ ಮಾಡ್ತಿದ್ರಲ್ಲ ಅದಕ್ಕೆ, ಸಗಣಿ ಬಡದು ಏನೋ ಮಾಡ್ತಿದ್ರಲ್ಲ ಅದಕ್ಕೆ, ಕೊಳ್ಬಾನ ಮಾಡಾಕಿ. ಇವನ್ ಕಳುವು ಮಾಡಿ ತಾನೊಂದಿಷ್ಟು ಬಿಡಕ್ಕೆ ಇವನೊಂದಿಷ್ಟು ಕುಳು ತಗೊಂಡು ಹೋಗಿ ಒಳಗಿಟ್ಟು ಕುಳ್ಬಾನ ಮಾಡಿ, ನಿನಕಿ ದೊಡ್ಡ ಕುಳ್ಬಾನ ಹಚ್ಚಿ ನೋಡಿ ನಾನು ಅನ್ನಕ್ಕಂತ ಅವನಿಗೆ ಮಡಿವಾಳಪ್ಪ. ಅಂದ್ಗುಡ್ಲಿ ಒಂದು ದಿವ್ಸ ಇಬ್ಬರಿಗೆ ನ್ಯಾಯ ಹತ್ತಿರ ಊರನ್ ಮಂದಿ ಕರ್ಸಿದ್ರು. ಬಂದ್ರು ಊರನ್ ಮಂದಿ, ಈಕಿ ನಾನು ಕುಳ್ಳು ಕಡುವ ಮಾಡ್ಯಾಡ್ರಿ ಗೌಡ್ರ, ಶಾಂತಗೌಡ್ರ, ಈಕಿ ನನ್ನ ಕುಳ್ಳು ಕಳುವು ಮಾಡ್ರಿ. ಅವ್ರು ಹೆಂಗೆ ಹೇಳ್ಬೇಕು ಊರನ್ ಜನ? ಪಾಪ ಊರನ್ ಜನ ಅಂದ್ರು, ನನ್ನ ಕುಳ್ಳು ಬೇರೆ ಅದವ್ರಿ, ಇದ್ರಾಗ ಅಕ್ಕಿ ಕುಳ್ಳು ಬೇರೆ ಅದು, ನನ್ನ ಭಾಳ ಕಳುವು ಮಾಡಿ ಇಂಥ ಕುಳ್ಬಾನ ಒಟ್ಟಾಳ್ರಿ ಅಂತ ಹೇಳಿ ಯಾರಂದ್ರೆ ಮಡಿವಾಳಪ್ಪ ಅಂದ. ಅಂದ್ಗುಟ್ಲೆ ಹೆಂಗೆ ಕಂಡು ಹಿಡಿದು ಊರನ್ನರ್ಗೆ? ಮಡಿವಾಳಪ್ಪ ಅಂದ, ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಎಲ್ಲ ಕುಳ್ಳು ತಗೊಂಡು ಕಿವಿಗೆ ಹಚ್ಕೋರಿ ಅಂದವ. ಕುಳ್ಳು ತಗೊಂಡು ಕಿವಿಗೆ ಹಚ್ಕೋರಿ ಅಂದ. ಇವ ಯಾ ಪೂಜೆ ಮಾಡಿದ ಕೈಲಿ, ಧ್ಯಾನ ಮಾಡಿದ ಕೈಲಿ ಕುಳ್ಳು ಬಡ್ದಿದ್ನಲ್ಲ, ಆ ಕುಳ್ಳೆಲ್ಲ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತೀವಿ. ಈಕಿವು ಏನು ಅಂತಿರ್ಲಿಲ್ಲ. ಈಕಿ ಒಟ್ಟು ಬೇರೆ ಇಟ್ರು. ಓಂ ನಮ ಶಿವಾಯ ಅನ್ನೋ ಕುಳ್ಳು ಬೇರೆ,
ಏನು ಅನ್ಲಾರ್ದ ಕುಳ್ಳು ಬೇರೆ. ಹಿರಿಯರು ಹೇಳಿದ್ರಂತ, ಇವು ನೀನು ಕುಳ್ಳು, ಇವು ಮಡಿವಾಳಪ್ಪನ ಕುಳ್ಳು, ಇಷ್ಟಕೊಂಡ ಕಳುವು ಮಾಡಿ ಹೋಗ ಕರಮಗೇಡಿ ಅಂತ ಹೇಳಿದ್ರಂತ, ಬೈದ್ರಂತ. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಈ ಸಿದ್ಧಿ ಬರ್ಬೇಕಾದ್ರೆ ಎದರಿಂದ ಬರ್ತದೆ ಅಂತ ಕೇಳಿದ್ರೆ, ಪೂಜಾ 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 ಲಿಂಗ ಪೂಜೆಯಿಂದ ಬರ್ತದೆ. ಇಂಥ ಸಿದ್ಧಿಯನ್ನ ಒಬ್ಬ ಬಿದ್ದ ಹುಡುಗನಿಗೆ ಕೊಟ್ಟವರು ಯಾರು ಅಂತ ಕೇಳಿದ್ರೆ ಕಲಬುರಗಿ ಶರಣ ಬಸಪ್ಪನವರು ಅನ್ನುವಂಥ ವಿಚಾರವನ್ನ ನಾವೆಲ್ಲ ತಿಳ್ಕೋಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ರೀತಿ ಯಾವ ಶರಣನ ಸಂಸಾರ ಅನ್ನುವಂಥದ್ದು ನಡೀತಾ ಇದೆ. ನಡಿ ಮುಂದೆ ಒಂದು ದಿನ ಶರಣರು ಮಲ್ಕೊಂಡಿರ್ತಾರೆ. ರಾತ್ರಿ ಮಲ್ಕೊಂಡಾಗ ಕನಸು ಬೀಳ್ತದೆ. ಕನಸ್ನಾಗಿ ಯಾರು ಬರ್ತಾರ ಅಂತ ಕೇಳಿದ್ರೆ ಪರಮಾತ್ಮ ಬರ್ತಾನ. ಶರಣ, ಇನ್ನು ಮುಂದೆ ನಿನ್ನ ಕೆಲಸ ಅರಳಗುಂಡಿಗೆ ಒಳಗಿಲ್ಲ. ಇವ್ರು ಓಡಿಸ್ಬೇಕಂದ್ರೆ ಓಡ್ಸಕ್ ಆಗ್ಲಿಲ್ಲ. ಕೇಳ್ರಿ, ಅವ ಮ್ಯಾಲೆ ನಾವು ಬಹಳ ದೊಡ್ಡವಿರ್ತಾನೆ. ಯಾರು ಕೊಲ್ಲು ಕೈ ಒಂದಿದ್ರೆ ಕಾಯೋದು ಒಂದಿರ್ತದಂತ. ಅದಕ್ಕೆ ನಾವು ದೇವ್ರ ಮೇಲೆ ಯಾವಾಗ್ಲೂ ನಂಬಿಕೆ ಇಟ್ಕೋಬೇಕು, ಭಕ್ತಿ ಇಟ್ಕೋಬೇಕು. ಆ ಶರಣನ ಕನಸಿನಲ್ಲಿ ಪರಮಾತ್ಮ ಬರ್ತಾನ. ಪರಮಾತ್ಮ ಬಂದ್ ಹೇಳ್ತಾನ, ಶರಣ, ಇನ್ನು ನಿನ್ನ ಕೆಲಸ ಅರಳಗುಂಡಿಗೆ ಒಳಗಿಲ್ಲ. ನಿನ್ನ ಹೆಂಡತಿ ಮಕ್ಕಳನ್ನ ನಾನು ತಗೊಂತೀನಿ. ಅವನ್ನ ನೀನು ಊರು ಬಿಟ್ಟು ಹೋಗು. ನಿನ್ನ ಕೆಲಸ ಬೇರೆ ಕಡೆ ಇದೆ, ಲೋಕದ ಕೆಲಸ ನಿನಗಿದೆ. ನೀನು ಸಂಸಾರಿಕನಾಗಿ ಇಲ್ಲಿ ಇರಾಕ್ ಬಂದಿಲ್ಲ ಅಂತ ಹೇಳಿ ಒಂದು ದಿನ ಪರಮಾತ್ಮ ಕನಸನೆ ಬಂದು ಹೇಳಿ ಹೊಕ್ಕಾನ. ಮುಂದೆ ಸ್ವಲ್ಪ ದಿನ ಹೋಗಿರ್ತದೆ. ಸ್ವಲ್ಪ ದಿನ ಹೋದಾಗ ಗುರುಲಿಂಗ ಜಂಗಮ ಹುಟ್ಟಿದ್ನಲ್ಲ ಮಗ ಇದ್ನಲ್ಲ, ಆ ಮಗ ಸತ್ತು ಹೋಗಿಬಿಡ್ತಾನೆ. ಮಗ ಸತ್ತು ಹೋದ್ಗುಟ್ಲೆ ಆ ಮಗನ ಚಿಂತೆಯಲ್ಲಿ ನಮ್ಮ ಮಹಾದೇವಿ ಕೂಡ ಏನಾಗ್ಬಿಡ್ತಾಳೆ ಅಂತ ಕೇಳಿದ್ರೆ ಸತ್ತು ಹೋಗಿಬಿಡ್ತಾಳೆ. ಶರಣರು ಅನೇಕ ಜನ ಬರ್ತಿರ್ತಾರ ದಾಸೋಹಕ್ಕೆ, ಊಟಕ್ಕೆ ನೀಡಬೇಕು, ಅಡಿಗೆ ಮಾಡ್ಬೇಕು, ಏನೇನು ಮನೆಯೊಳಗೆ ಗೃಹ ಮುಚ್ಚತೆ ಅಂತ ಹೇಳ್ತಾರಲ್ಲ. ಅಡಿಗೆ ಮನೆಯಾಗ ಹೆಣ್ಮಕ್ಳಿದ್ರೆ ಅದಕ್ಕೊಂದು ಕಳೆ ಇರ್ತದೆ. ಗಂಡ್ಮಕ್ಳು ಏನು ಮಾಡ್ಕೊಂತಾರೆ? ಏನು ಮಾಡ್ಕೊಳಕ್ಕಾಗಂಗಿಲ್ಲ. ಹೊರಗಿಂದ ತಂದು ಹಾಕಿದ್ದು ಮಾಡಿಡವ್ರು ಯಾರು? ನೀವು. ಮನೆ ಮುಂದೆ ರಂಗೋಲಿ ಇತ್ತು, ಹೊಚ್ಚಲಿಕ್ಕೆ ಕುಂಕುಮ ಹಚ್ಚಿದ್ರಂದ್ರೆ ಈ ಮನ್ಯಾಗ ಅಲ್ಲಿ ಉದ್ದಿನ ಕಡ್ಡಿ ಹತ್ತಿತ್ತು, ರಂಗೋಲಿ ಇತ್ತು, ಒಂದೆರಡು ಹೂವಿದ್ದು, ಅಥವಾ ಅದಕ್ಕೆಲ್ಲ ಏನೇನು ಕಟ್ಟಿರ್ತಾರಲ್ಲ, ಹಂಗ ಮನೆ ಇತ್ತಂತ ಕೇಳಿದ್ರೆ ಈ ಮನ್ಯಾಗ ಯಾರದಾರ? ಹೆಣ್ಮಕ್ಳು ಅದಾರ. ಬರೀ ಗಂಡ್ಮಕ್ಳು ಇರೋ ಮನೆ ನೋಡಿ ಬರ್ರಿ ನೀವು ಹೆಂಗಿರ್ತಾವ. ಭಾಳ ಮಜಾ ಇರ್ತಾವ. ಅವು ಲಕ್ಷಣಗಳು ಬೇರೆ ಇರ್ತಾವ. ಮನೆಯೊಳಗೆ ಮನೆ ಒಡೆಯ ಇದ್ದಾನ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬೆ ಮನದೊಳಗೆ ವಿಷಯ ತುಂಬಿ, ಮನೆಯೊಡೆಯ ನಿದ್ದಾನ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ, ಮನೆಯೊಳಗೆ ಇಲ್ಲ ಕೂಡಲ ಸಂಗಮ ದೇವ. ಬಸವಣ್ಣ ಹೇಳ್ತಾರೆ ಹಂಗಾಗಿರ್ತಾವು. ಆ ಮನೆಯೊಳಗೆ ಮಾದಮ್ಮ ಹೋದ್ಲು, ಬಣ ಅನ್ನಕತ್ತು. ಭಕ್ತರು ಬಂದು ಹೇಳ್ತಾರೆ, ಯಪ್ಪ ಶರಣ, ಇನ್ನೊಂದು ಲಗ್ನ ಮಾಡೋನು ಅಂತಾರೆ. ಯಾರನ್ನ ಲಗ್ನ ಮಾಡ್ತಾರೆ? ಶರಣರಿಗೆ ಎಣ್ಣೆ ಲಗ್ನ ಹಾಕ್ಕಾರ. ಬಹುಶಃ ಚರಿತ್ರೆ ಒಳಗಿಲ್ಲ. ಇದನ್ನು ಬಹಳ ಪುಸ್ತಕಗಳನ್ನು ನಾನು ಓದಿ ಸ್ಟಡಿ ಮಾಡಿದ್ದೀನಿ. ನಮ್ಮ ಆಲ್ಮೇಲದ ತೋಡ್ಕರ್ ಮಲ್ಲಪ್ಪರದಲ್ಲ, ಅವ್ರ ಸಂಬಂಧಿಕರನ್ನ ಎರಡನೇ ಮದುವೆ ಹಾಕ್ಕಾರ. ಕಲಬುರಗಿ ಶರಣ ಬಸಪ್ಪನವ್ರು ಎರಡನೇ ಮದುವೆ ಹಾಕ್ಕಾರ. ಮುಂದೆ ಅವರು ಹೊಕ್ಕಾರ. ಅವರು ಹೋದಾಗ ಏನಾಗ್ತದಂತ ಕೇಳಿದ್ರೆ, ಅರಳಗುಂಡಿಗೆಯನ್ನ ಬಿಟ್ಟು ಶರಣ ಬಸಪ್ಪನವರು, ಶಿವನ ಆಜ್ಞೆ ಆಗಿತ್ತು, ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರ, ಹೊಕ್ಕಿರ್ತಾರ. ಶರಣರು ಹೊಂಟ್ರು, ಅರಳಗುಂಡಿಗೆಯನ್ನು ಬಿಟ್ರು ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗ್ತದೆ. ಎಲ್ಲಾರು ಗೊತ್ತಾಗಿ ನೊಂದುಕೊಂಡು, ಈ ಮಡಿವಾಳಪ್ಪನ ವಿಷಯದಲ್ಲೇ ನೊಂದುಕೊಂಡಿದ್ರು. ಈ ಊರನ್ನು ಬಿಡಬೇಕು ಅನ್ನೋದಿತ್ತು. ಶಿವಾಜ್ಞೆಯು ಹಾಗೆ ಆಗಿತ್ತು. ಶರಣ ಬಸಪ್ಪನವರು ಅರಳಗುಂಡಿಗೆಯನ್ನು ಬಿಟ್ಟಾಗ ಅಲ್ಲೊಬ್ಬ ಕರಿಕುಲ್ ಗಾಣಿಗೆದರ ಒಬ್ಬ ಹೆಣ್ಮಗಳು ಇರ್ತಾಳೆ. ಆಕೆ ಹೆಸರು ಬಹುಶಃ ಒಬ್ಬ ಹೆಣ್ಮಗಳು ಬಂದು ಬೆಟ್ಟಕ್ಕಾಳ ಅವರಿಗೆ, ಶರಣರಿಗೆ, ನಾಗಮ್ಮ ಅಂತ ಹೇಳಿ. ಶರಣರು ಮಠ ಬಿಟ್ಟು ಹೋಗ್ಯಾರ, ಮನಿ ಬಿಟ್ಟು ಹೋದ್ರು, ಶರಣರು ಅರಳಗುಂಡಿಗೆ ಬಿಟ್ಟು ಹೋದ್ರು ಅಂತ ಹೇಳಿ ಗೊತ್ತಾಗ್ತದ. ವಯಸ್ಸಾಗಿರ್ತದ ಆ ಅಜ್ಜಿಗೆ. ಓಡಾಡೊಕ್ಕಳ ಶರಣ ಬಸಪ್ಪ ಅಂತೇಳಿ ಓಡಾಡೊಕ್ಕಳ. ಆ ಅರಳಗುಂಡಿಗೆ ದಾರಿಗಲ್ಲಿ ಒಂದು ಪಾಜಾ ಗಟ್ಟಿ ಮಾಡ್ಯಾರ. ಇವತ್ತು ಹೋದ್ರು ನಿಮ್ಗೆ ಕಾಣಿಸ್ತೈತಿ, ಅಲ್ಲಿ ಒಂದು ಬನ್ನಿ ಗಿಡ ಇದೆ, ಅಲ್ಲಿ ಕಟ್ಟಿದೆ. ಶರಣರು ಬಿಸಿಲಾಗ ಹೋಗಿ ಆ ಕಟ್ಟಿ ಮೇಲೆ ಕುತ್ಕೊಂಡಿರ್ತಾರ. ಈಕಿ ಓಡೋಡ್ ಹೊಕ್ಕಳ. ಯಪ್ಪ, ದಿನಾ ಶರಣರಿಗೆ ಪ್ರಸಾದ ಮಾಡ್ಕೊಂಬಂದು ಕೊಡ್ತಿರ್ತಾಳಕಿ ಗಾಣಿಗೇರ್ ಕರಿಕುಲ್ ಗಾಣಿಗೇರ್ ನಾಗಮ್ಮ.
ಆ ಕೊಡೋ ಮುಂದ ನಮ್ಮಪ್ಪ ಹೋದ, ಊರ್ ಬಿಟ್ಟು ಹೋದ ಅಂತ ಕೇಳುತ್ತಲೇ ಓಡೋಡ್ ಹೊಕ್ಕಳಕಿ. ವಯಸ್ಸಾಗಿರ್ತಾವ, ಹೊಕ್ಕಳ ತೆಕ್ಕೊಂತ ಬಿಸಿಲಾಗ ಹೊಕ್ಕಳ. ಶರಣರಾಗ ಆ ಕಟ್ಟಿ ಮೇಲೆ ಕುತ್ಕೊಂಡಿರ್ತಾರ. ಕುತ್ಕೊಂಡ ಹೋಗಿ ಉದ್ದಕ್ಕ ಪಾದಕ್ ಬೀಳ್ತಾಳೆ. ಯಪ್ಪ ಯಾಕೆ ಹೊಂಟೋ ಯಪ್ಪ ನೀನು ಅರಳಗುಂಡಿಗೆಯನ್ನು ಬಿಟ್ಟು? ಅರಳಗುಂಡಿಗೆ ಪುಣ್ಯದ ಸಿರಿ ನೀನು, ಇಲ್ಲೇ ಇರು ಯಪ್ಪ, ನಿನಗೆ ಅಂಥದ್ದು ಏನು ಬಂದತಿ, ಯಾರು ಏನಂದ್ರು ಅಂತೇಳಿ ತನ್ನ ಮುಗ್ಧ ಭಾವದಿಂದ ಶರಣರಿಗೆ ಕೇಳ್ತಾಳ. ಇಲ್ಲ ಇಲ್ಲ ನಾಗಮ್ಮ, ನಾ ಬಂದ ಕಾರ್ಯ ಅರಳಗುಂಡಿಗೆ ಇರಾಕ್ ಶಿವ ಕಳಿಸಿಲ್ಲ, ಶಿವಾಜ್ಞೆ ಆಗಿದೆ, ನನ್ನ ಕೆಲಸ ಬೇರೆ ಕಡೆ ಇದೆ, ಹೋಗು ಅಂತೇಳಿ ಪರಮಾತ್ಮ ಆಗಿದೆ, ಆಜ್ಞೆ ಆಗಿದೆ, ನಾ ಹೊಂಟೇನಿ ಅಂತ ಹೇಳಿ ಏನ್ ಮಾಡ್ತಾಳಂತ ಕೇಳಿದ್ರೆ, ಏನ್ ಮಾಡ್ತಾರಂತ ಕೇಳಿದ್ರೆ ಹೇಳ್ತಾಳೆ. ಹೇಳಿದಾಗ ಶರಣರಿಗೆ ಆ ಅಜ್ಜಿ ಒಂದು ಮಾತನ್ನು ಕೇಳ್ತಾಳೆ. ಇನ್ನು ಅವಳು ಹೋಗು ಮುಂದೆ ಸಣ್ಣವಳ ಇರ್ತಾಳಕಿ. ಒಂದು ಮಾತನ್ನು ಕೇಳ್ತಾಳಕಿ, ಯಪ್ಪ ನನ್ನ ಮಕ್ಕಳು ಫಲಾನ ಇಲ್ಲ, ನಾ ಬಂಜೆಯಾಗಿದ್ದೀನಿ ಅಂದಾಗ ಶರಣರು, ನಿನಗೆ ನಿನ್ನ ಹೊಟ್ಟಿಯೊಳಗೊಬ್ಬ ದೊಡ್ಡ ಮಗ ಹುಟ್ಟಿ ಬರ್ತಾನವ, ಈ ನಾಡಿನಲ್ಲಿ ನಿನ್ನ ಹೆಸರು ತಗೊಂಡ್ಬರ್ತಾನವ ಅಂತ ಹೇಳಿ ಕೊನೆಗೆ ಅರಳಗುಂಡಿಗೆಯನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಅವಳಿಗೆ ಆಶೀರ್ವಾದ ಮಾಡಿ ಹೊಕ್ಕಾರ. ಮುಂದೆ ಆ ನಾಗಮ್ಮನೆ ಯಾರನ್ನ ಹಿಡಿತಾಳಂತ ಕೇಳಿದ್ರೆ, ನಗನೂರಿನ ಬಲವಂತ ಶರಣರಿಗೆ ಜನ್ಮವನ್ನು ಕೊಟ್ಟು ದೊಡ್ಡ ಶರಣನಾಗಿ ಈ ನಾಡಿನಲ್ಲಿ ಪ್ರಸಿದ್ಧಿಯಾಗಿ ಹೊಕ್ಕಾನ ಅನ್ನುವಂಥ ಚರಿತ್ರೆ ಅವರ ಜೀವನದಲ್ಲಿ ಬರ್ತದೆ. ಹೀಗೆ ಶರಣನ ಚರಿತ್ರೆ ಅಂತ ಕೇಳಿದ್ರೆ ಅನಂತ ಚರಿತ್ರೆಗಳು, ಎಷ್ಟು ಹೇಳಬೇಕು. ಬಹುಶಃ ಪುರಾಣ ಬಹಳ ದೊಡ್ಡದಿದೆ. ಇನ್ನೆಷ್ಟು ದಿನ ಇದೆ ರೀ? ಇನ್ನೆಷ್ಟು ದಿನ ಇದೆ? ಇನ್ನು ಇವತ್ತೆಷ್ಟು ತಾರೀಕು? ಇವತ್ತು 24 ಅಲ್ಲ, ನಾಳೆ 25, 26 ಮುಗೀತು. ಇನ್ನೆರಡು ದಿವಸ. ನಾಳೆ ಒಂದಿನ ಏನಾಗುತ್ತೆ ಹೇಳ್ತೀವಿ. ನಾಳೆ ನಾನು ಬಿಜಾಪುರ ಕಾರ್ಯಕ್ರಮ, ಬೇರೆ ಬೇರೆ ಕಡೆಗೆ 2-3 ಕಾರ್ಯಕ್ರಮನೆಲ್ಲ ಮುಗಿಸ್ಕೊಂಡು ನಿಮ್ಮ ವೇದಿಕೆಗೆ ಬರ್ಬೇಕು ನಾಳೆ ನಾನು. ಅದಕ್ಕೆ ನಾಳೆ ಒಂದಿನ ಏನಿರ್ತೈತಿ ಚರಿತ್ರೆಯೊಳಗೆ ನೋಡೋಣ. ನಾಡ್ದು ಇರ್ತೈತಿ ಕಾರ್ಯಕ್ರಮ, ಅವತ್ತು ಶಿವರಾತ್ರಿ ಇರ್ತದೆ. ನೀವೆಲ್ಲರೂ ಬರ್ರಿ ನೋಡೋಣ. ಆದಷ್ಟು ಬೇಗನೆ ಬರ್ತೇನೆ ನಾನು. ಟೈಮ್ ಅಂಬರೀಷದ ಯಾರದಾರ ಕಾರ್ಯಕರ್ತರು? ಗೌಡ್ರೆ, ಟೈಮ್ ಎಷ್ಟು? ನಾಡ್ದು 7 ಗಂಟೆಗೆ, 7:30 ಬರ್ತೀನಿ, ಅಥವಾ 8ಕ್ಕೆ ಬರ್ತೇನೆ. ತಡ್ರಿ 8 ಗಂಟೆಗೆ ಬರ್ತೇನೆ ವೇದಿಕೆಗೆ. ಯಾಕಂತ ಕೇಳಿದ್ರೆ ನಮ್ಮ ಆಲ್ಮೇಲದಲ್ಲಿ ಕೂಡ ಎಲ್ಲ ತಾಯಂದ್ರು ಉಪವಾಸ ಇರ್ತಾರೆ. ಮಠಕ್ಕೆ ಬಂದು ಪಾದೋದಕ ತೊಗೊಂಡೋಕ್ಕಾರ ಪ್ರತಿಯೊಬ್ಬರು. ಅಲ್ಲಿದು ನಾನು ಭಾಳ ಊರಾಗ ಇರಂಗಿಲ್ಲ, ಹಿಂಗಾಗಿ ನಮ್ಮ ಅವರೆಲ್ಲ ಜನ ಅಂತಿರ್ತಾರೆ, ಮುತ್ಯಾರು ಊರಾಗ ಇರಂಗಿಲ್ಲ. ನೀವೆಲ್ಲರೂ ಕರ್ಕೊಂಡು ಬಂದುಬಿಡ್ತೀರಿ ಎಲ್ಲ ಕಡೆ. ನಾನು ಮಠದಾಗ ಅಲ್ಲೆಲ್ಲ ಬಿಟ್ಟು ಬಂದುಬಿಟ್ಟಿರ್ತೇನೆ. ಅದಕ್ಕೆ ಹಂಗಾಗಿರ್ತದೆ. ಶಿವರಾತ್ರಿಗೆ ನಾನು ಇರಬೇಕಾಗ್ತದೆ. ನಾನು ಬಹುಶಃ 8 ಗಂಟೆಗೆ ಇಲ್ಲಿ ಬರ್ತೇನೆ. ತಾವೆಲ್ಲರೂ ಇಲ್ಲಿ ಬರ್ರಿ. ಅವತ್ತೊಂದಿಷ್ಟೇನೋ ವಿಚಾರಗಳನ್ನು ನೋಡಿ ಪ್ರವಚನಕ್ಕೆ ಮಹಾಮಂಗಲವನ್ನು ಅವತ್ತು ಗೈಯೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಹಾರೈಸಿ, ಈಗ ಮುಂದೆ ಏನು ನಡೀತದೆ ಅನ್ನುವಂಥದ್ದನ್ನು ನಮ್ಮ ಶಿವಲಿಂಗ